ಪರಾತ್ಪರನಾದಂತ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಈ ಕಾರ್ಯಕ್ರಮದಲ್ಲಿ ಹಸಿರಾಗಿ ಕೂಡಿ ಬಂದಿರುವಂತ ದೇವರ ಮಂದಿಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಕರ್ತನು ನಮ್ಮೆಲ್ಲರನ್ನ ಈ ಮುಂಜಾನೆ ಆಶೀರ್ವಾದ ಮಾಡಲಿ. ಈ ದಿನದ ಆರಾಧನೆಯನ್ನ ಪ್ರಾರಂಭ ಮಾಡಲಿ ಹೋಗುವಾಗ ನಾವು ಪ್ರಾರ್ಥನೆಗೆ ಹೋಗೋಣ. ನಮ್ಮ ಮಧ್ಯದಲ್ಲಿ ಪ್ರಾರ್ಥನೆಗಾಗಿ ಸಹೋದರ ಜಾನ್ ಡೇವಿಡ್ ಅವರು ನಮ್ಮನ್ನ ಪ್ರಾರ್ಥನೆ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಿಶುದ್ಧನು ನಮ್ಮೆಲ್ಲರ ಕುರುಬನಾದ ಪರಲೋಕದ ನಮ್ಮ ತಂದೆ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಈ ಒಳ್ಳೆ ದಿವಸವನ್ನು ಕೊಟ್ಟು, ನಿನ್ನ ರಾತ್ರಿ ಒಳ್ಳೆ ವಿಶ್ರಾಂತಿಯನ್ನು, ಸುಖಕರವಾದ ನಿದ್ರೆಯನ್ನು ಕೊಟ್ಟು, ಈ ಬೆಳಗಿನ ಜಾವನ ಓಡುವಂತಹ ಭಾಗ್ಯವನ್ನು ನಮಗೆ ಕೊಟ್ಟಿದ್ದೀನಿ. ನಿನಗೆ ಸ್ತೋತ್ರ. ನಮ್ಮನ್ನು ಜೀವಿತರ ಪಟ್ಟಿಯಲ್ಲಿ ಅಪ್ಪ ತಂದೆ ನಮ್ಮನ್ನು ಎಣಿಸಿದ್ದಕ್ಕಾಗಿ ಸ್ತೋತ್ರ. ಇನ್ನೊಂದು ಅವಕಾಶವನ್ನು ನಮಗೆ ಕೊಡುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಎಷ್ಟೋ ಮಂದಿ ಅಪ್ಪ ತಂದೆ ಇವತ್ತಿನ ದಿವಸದಲ್ಲಿ ಹೇಳಲೇ ಇಲ್ಲ, ಈ ದಿವಸ ನೋಡಲೇ ಇಲ್ಲ. ಆದ್ರೆ ಅಪ್ಪ ಜಗದುತ್ಪತ್ತಿಗೆ ಮುಂಚೆ ಆರಿಸಲ್ಪಟ್ಟ ಜನಾಂಗಕ್ಕೆ ಹೌದಪ್ಪ ತಂದೆ ಪರಲೋಕ ಸಂಸ್ಥಾನ ಕರೆದವರಿಗೆ ನಮಗೆ ಅಪ್ಪ ತಂದೆ ದಿವಸವನ್ನು ನೀನು ನಮ್ಮನ್ನು ಜೀವಿತದಲ್ಲಿ ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಇವತ್ತಿನ ದಿವಸದಲ್ಲಿ ನಾವು ನಮ್ಮನೆ ತಗ್ಗಿಸಿಕೊಂಡು ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಇದ್ದೇವಪ್ಪ. ಇವತ್ತಿನ ದಿವಸದಲ್ಲಿ ಸೇರಿ ಬಂದಂತಹ ಎಲ್ಲರನ್ನೂ ನಿನ್ನ ಕರಗಳಿಗೆ ಸಮರ್ಪಿಸ್ತೇವಪ್ಪ ತಂದೆ. ಎಲ್ಲರನ್ನು ಅಪ್ಪ ತಂದೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲರನ್ನು ಆಶೀರ್ವದಿಸು. ಇವತ್ತಿನ ದಿವಸದಲ್ಲಿ ಕೊಡುವಂತಹ ಅನ್ನವನ್ನು ಅಪ್ಪ ತಂದೆ ನಾವು ಸೇವಿಸಿ ಹೌದಪ್ಪ ನಿನ್ನ ವಾಕ್ಯಗಳನ್ನು ನಮ್ಮ ಜೀವಿತದಲ್ಲಿ ಜೀರ್ಣಿಸಿಕೊಂಡು ಅದರ ಪ್ರಕಾರ ನಡೆಯುವಾಗೆ ನಮಗೆ ಹೌದಪ್ಪ ನಡೆಸು ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನಪ್ಪ ತಂದೆ. ನಿನಗೆ ಸ್ತೋತ್ರವಾಗಲಿ. ವಿಶೇಷವಾಗಿ ಅಪ್ಪ ತಂದೆ ವಾಕ್ಯಗಳನ್ನು ಕೊಡುವಂತ ನಿನ್ನ ಸೇವಕರನ್ನು ವಿಶೇಷವಾಗಿ ಆಶೀರ್ವದಿಸು. ಅವರ ಬಾಯಿಗೆ ಬಾಯಿಯಾಗಿದ್ದಪ್ಪ ತಂದೆ ಆ ವಾಕ್ಯಗಳು ನಿನ್ನ ಕೃಪಾ ಸಿಂಹಾಸನದ ಬರಲಿ. ಹೌದಪ್ಪ ತಂದೆ ಆ ವಾಕ್ಯಗಳನ್ನು ನಾವು ನಮ್ಮ ಜೀವಿತದಲ್ಲಿ ಜೀರ್ಣಿಸಿಕೊಂಡು ಅದರ ಪ್ರಕಾರ ನಮ್ಮ ಜೀವಿತವನ್ನು ರೂಪಿಸುವಂತೆ ನೀ ನಮಗೆ ಶಕ್ತಿ ಬಲವನ್ನು ಕೊಟ್ಟು ನಡೆಸಬೇಕಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಸ್ತೋತ್ರವಾಗಲಿ. ಬಂದಂತ ಒಬ್ಬೊಬ್ಬರನ್ನು ಆಶೀರ್ವದಿಸಿ ಅವರನ್ನು ಮುಟ್ಟು ಹೌದಪ್ಪ ತಂದೆ ಎಲ್ಲ ಬಾಧೆಗಳನ್ನು ಗುಣಪಡಿಸಿ ಈ ವಾಕ್ಯಗಳನ್ನು ಹಿಡಿದುಕೊಂಡು ನಾವು ಜೀವಿಸುವಾಗೆ ಅದು ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಡದ ಹಾಗೆ ಅಪ್ಪ ತಂದೆ ನಾವು ನಿನ್ನ ವಾಕ್ಯಗಳನ್ನು ಕೇಳಿ ಅದರ ಪ್ರಕಾರ ನಡೆಯುವಂತೆ ನೀನು ನಮ್ಮನ್ನು ನಡೆಸು ಬೇಡುತ್ತೇನೆ. ಈ ಒಂದು ಊಟದ ಒಡೆತನವನ್ನು ನಿನ್ನ ಕರೆಗಳಿಗೆ ಸಮರ್ಪಿಸ್ತೇನೆ. ಆರಂಭದ ಕೊನೆಯವರೆಗೆ ನೀನು ನಮ್ಮ ಜೊತೆಗಾರನಾಗಿದ್ದು ನೀನು ನಮ್ಮನ್ನು ನಡೆಸಲು ಬೇಡುತ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಆಮೆನ್. ಪ್ರಾರ್ಥನೆಗಾಗಿ ಸಹೋದರ ಜಾನ್ ಡೇವಿಡ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಒಂದು ವಿಶೇಷ ಗೀತೆಯನ್ನ ಬೋಧಕರಾದಂತಹ ಜಾನ್ಸನ್ ಯೇಸುದಾಸ್ ಅವರು ನಮಗೆ ಹಾಡುವಂತಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಈ ಅವಕಾಶಕ್ಕಾಗಿ ರಾಜು ಪಾಸ್ಟರ್ ಸರ್ ವಂದನೆ ಸಲ್ಲಿಸ್ತೇನೆ. ದೇವರ ಸೇವೆ ಕಾಲ ಇದು ಅಂತ ಹೇಳಿ ರಾಜ ಇದೆ ನಮ್ಮೆಲ್ಲರಲ್ಲಿ ಕಾಣ್ತೇವೆ. ದೇವರ ಸೇವೆಯ ಕಾಲವಿದೋ ನಿಜ, ದೇವರ ಸೇವೆಯ ಕಾಲವಿದೋ ನಿಜ. ಪಾವನ ಚಿತ್ತದಿಂ ಸೇರಿ ಹೋವನ, ಪಾವನ ಚಿತ್ತದಿಂ ಸೇರಿ ಹೋವನ, ಸೇವಿಸಿ ಜೀವ ಕ್ಷೇಮವಿದೆ, ಸೇವಿಸಿ ಜೀವಕ್ಕೆ ಕ್ಷೇಮವಿದೆ. ದೇವರ ಸೇವೆಯ ಕಾಲವಿದೋ ನಿಜ, ದೇವರ ಸೇವೆಯ ಕಾಲವಿದೋ ನಿಜ. ತಂದೆಯ ಮನೆಯನ್ನು ಹುಡುಕುವೆ, ತಂದೆಯ ಮನೆಯನ್ನು ಹುಡುಕುವೆ,
ನಮಗೆಂದು ವರಗಳ ಬೇಡುವೆವೋ, ನಮಗೆಂದು ವರಗಳು ಬೇಡುವೆವೋ. ಕುಂದಿದ ಮನದಿಂ ಪ್ರಾರ್ಥಿಸಿ ಲೋಕದ, ಕುಂದಿದ ಮನದಿಂ ಪ್ರಾರ್ಥಿಸಿ ಲೋಕದ ತೊಂದರೆ ನೀಗಿಸಿ ಸೇರುವೆವೋ ನಿಜ, ತೊಂದರೆ ನೀಗಿಸಿ ಸೇರುವೆವೋ ನಿಜ. ದೇವರ ಸೇವೆಯ ಕಾಲವಿದೋ ನಿಜ, ಪಾವನ ಚೀತದಿಂ ಸೇರಿಯ ಹೋನ, ಪಾವನ ಚೀತದಿ ಸೇರಿಯ ಹೋನ. ಸೇವಿಸಿ ಜೀವಕ್ಕೆ ಕ್ಷೇಮವಿದೆ, ಸೇವಿಸಿ ಜೀವಕ್ಕೆ ಕ್ಷೇಮವಿದೆ. ದೇವರ ಸೇವೆಯ ಕಾಲವಿದೋ ನಿಜ, ದೇವರ ಸೇವೆಯ ಕಾಲವಿದೋ ನಿಜ. ಮರ್ಮಗಳೆಲ್ಲವ ವಿವರಿಸುವ ಮರ್ಮಗಳೆಲ್ಲವ ವಿವರಿಸುವ, ಸತ್ಕರ್ಮಗಳೆಲ್ಲವ ಸ್ಥಾಪಿಸುವ, ಸತ್ಕರ್ಮಗಳೆಲ್ಲವ ಸ್ಥಾಪಿಸುವ. ನಿರ್ಮಲಾತ್ಮನಿ ಬೋಧನೆ ಪಡಿಸು, ನಿರ್ಮಲಾತ್ಮನಿ ಬೋಧನೆ ಪಡಿಸು. ಧರ್ಮದ ಸೇವೆಯ ಕಾಲವಿದೋ ನಿಜ, ಧರ್ಮದ ಸೇವೆಯ ಕಾಲವಿದೋ ನಿಜ. ದೇವರ ಸೇವೆಯ ಕಾಲವಿದೋ ನಿಜ. ಕುಂದದೆ ಪ್ರಾರ್ಥನೆ ಮಾಡುವೆ, ಕುಂದದೆ ಪ್ರಾರ್ಥನೆ ಮಾಡುವೆ. ನಮ್ಮ ತಂದೆಯ ಕೃಪೆಯನ್ನು ಬೇಡುವೆವು, ನಮ್ಮ ತಂದೆಯ ಕೃಪೆಯನ್ನು ಬೇಡುವೆವು. ಇಂದೆಮ್ಮ ಪ್ರಾರ್ಥನೆ ತಂದೆ ಮುಟ್ಟಲು, ಇಂದೆಮ್ಮ ಪ್ರಾರ್ಥನೆ ತಂದೆಗೆ ಮುಟ್ಟಲು. ಬಂದೆ ಮನಾತನು ಕೇಳುವನು ನಿಜ, ದೇವರ ಸೇವೆಯ ಕಾಲವಿದೋ ನಿಜ. ಪಾವನ ಚೀತದಿ ಸೇರಿಯ ಹೋವನ, ಪಾವನ ಚೀತದಿ ಸೇರಿಯ ಹೋವನ. ಸೇವಿಸಿ ಜೀವಕ್ಕೆ ಕ್ಷೇಮವಿದೆ, ಸೇವಿಸಿ ಜೀವಕ್ಕೆ ಕ್ಷೇಮವಿದೆ. ದೇವರ ಸೇವೆಯ ಕಾಲವಿದೋ ನಿಜ, ದೇವರ ಸೇವೆಯ ಕಾಲವಿದೋ ನಿಜ. ಸುಂದರವಾದಂತಹ ಹಾಡಿಗಾಗಿ ಬೋಧಕರಾದಂತಹ ಜಾನ್ಸನ್ ಯೇಸುದಾಸ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ದಿನದ ಆತ್ಮಿಕ ಮನ್ನವನ್ನ ತರಲು ನಮ್ಮೊಟ್ಟಿಗೆ ಸಹೋದರಿ ಸವಿತಾ ಕುಮಾರಿ ಅವರಿದ್ದಾರೆ. ಕರ್ತನು ಅವರನ್ನ ಆತ್ಮನ ಬಲದಿಂದ ಅಭಿಷೇಕಿಸಿ ತನ್ನ ಮಹಿಮೆಯುಳ್ಳ ಮಾತುಗಳನ್ನ ಮುಖಾಂತರವಾಗಿ ಬೆಳಗ್ಗೆ ಸಂದೇಶವಾಗಿ ನಮಗೆ ತರಲೆಂಬುದಾಗಿ ಪ್ರಾರ್ಥಿಸುತ್ತಾ, ತಮ್ಮೆಲ್ಲರ ಪರವಾಗಿ, ಕಾರ್ಯಕ್ರಮದ ಪರವಾಗಿ ಸಹೋದರಿ ಸವಿತಾ ಕುಮಾರಿ ಅವರನ್ನ ಸಂದೇಶಕ್ಕಾಗಿ ಹೃತ್ಪೂರ್ವಕವಾಗಿ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಸಹೋದರಿ, ಇದು ನಿಮ್ಮ ಸಮಯ. ಎಲ್ಲರಿಗೂ ಬೆಳಗಿನ ಮುಂಜಾನೆಯ ಶುಭೋದಯಗಳು. ದೇವರು ನಮ್ಮನ್ನ ರಾತ್ರಿಯೆಲ್ಲ ತನ್ನ ರೆಕ್ಕೆಯ ಮರೆಯಲಿಟ್ಟು ಸುಖಕರವಾದ ನಿದ್ರೆಯನ್ನ ಕೊಟ್ಟು ನಮ್ಮೆಲ್ಲರನ್ನ ಎಚ್ಚರಪಡಿಸಿ ಆತನ ಒಂದು ಸ್ವರವನ್ನ, ವಾಕ್ಯವನ್ನ ಕೇಳ್ತಕ್ಕಂತ ಆಶೀರ್ವಾದವನ್ನ
ಪಾಲಿಸಿದ್ದಾರೆ. ದೇವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸುವುದು ಬಹಳಷ್ಟು ಯುಕ್ತವಾಗಿದೆ. 2 ಕೊರಿಂಥ 3ನೇ ಅಧ್ಯಾಯ 17ನೇ ವಚನವನ್ನ ನಾವು ಓದ್ಕೊಳ್ಳುವ. 2 ಕೊರಿಂಥ 3ನೇ ಅಧ್ಯಾಯ 17ನೇ ವಚನ ಓದ್ತೇನೆ, ಕೇಳ್ಕೊಳ್ಳಿ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತೇವೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಉದಯ ಕಾಲದಲ್ಲಿ ದೇವ, ನಿನ್ನ ಒಂದು ವಾಕ್ಯವನ್ನ, ನಿನ್ನ ಸ್ವರವನ್ನ ಕೇಳ್ತಕ್ಕಂತ ಆಶೀರ್ವಾದವನ್ನ ನಮಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನ ತುಂಬಿಸಿ ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ನಡೆಸಲು ಪ್ರಾರ್ಥಿಸುವಂತರಾಗಿದ್ದೇವೆ. ದೇವ, ನಾವು ಕೇಳ್ತಕ್ಕಂತ ಪ್ರತಿ ಒಂದೊಂದು ಅಕ್ಷರಗಳು, ಪದಗಳು, ವಾಕ್ಯಗಳು, ಅವುಗಳ ರಹಸ್ಯಗಳನ್ನು ನೀನು ಪರಲೋಕದ ದ್ವಾರವನ್ನ ತೆಗೆದು ನಮ್ಗೆ ಬೇಕಾದಂತ ಜ್ಞಾನ, ಬುದ್ಧಿ, ತಿಳುವಳಿಕೆ, ವಿವೇಕ, ವಿವೇಚನೆ ಹಾಗೂ ಬಲಶಕ್ತಿಯನ್ನು ಅರ್ಥ ಮಾಡಿಕೊಳ್ತಕ್ಕಂತ ಒಂದು ಜ್ಞಾನವನ್ನು ಕೊಡಬೇಕಾಗಿ ಈ ಸಮಯದಲ್ಲಿ ಮಾತನಾಡುವವರು ನೀವಾಗಿದ್ದೀರಿ. ನಿಮ್ಮ ಸ್ವರವನ್ನ ನಾವು ಕೇಳಲು ನಮ್ಮನ್ನು ನಾವು ಸಿದ್ಧತೆಯನ್ನ ಮಾಡಿಕೊಂಡು ಎಲ್ಲರೂ ಏಕ ಮನಸ್ಸಿನಿಂದ ವಾಕ್ಯವನ್ನ ಕೇಳ್ತಕ್ಕಂತ ಆಶೀರ್ವಾದ ಕೊಡಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇನೆ. ಆಮೇಲೆ ಹಿರಿಕರು ಇವಾಗ ಓದಿದಂತ ಒಂದು ವಾಕ್ಯದ ಮೊದಲನೇ ಒಂದು ಭಾಗವನ್ನ ಮಾತ್ರ ನಾನು ಈ ದಿನದ ಒಂದು ದೈವಿಕ ಮನಕ್ಕಾಗಿ ತಿಳಿಸುವಂತವಳಾಗಿದ್ದೇನೆ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ನಾವು ಈ ಒಂದು ದಿನದಲ್ಲಿ ಯಾವ ಒಂದು ಬಿಡುಗಡೆಯನ್ನ ಹೊಂದಿಕೊಳ್ಬೇಕಾಗಿದೆ, ಯಾರಲ್ಲಿ ಕರ್ತನ ಆತ್ಮ ಇದೆ ಎಂಬುದನ್ನ ತಿಳಿದುಕೊಳ್ಳುವ. ಕರ್ತನ ಆತ್ಮನು ನಿಮ್ಮೊಳಗೆ, ನನ್ನೊಳಗೆ ಇರುವಾಗ ನಾವು ಯಾವುದೇ ರೀತಿಯಾದಂತ ಬಂಧನದಲ್ಲಿ ಇರೋದಿಲ್ಲ. ನಾವು ಸ್ವತಂತ್ರಿಗಳಾಗಿರುವಂತವರಾಗಿದ್ದೇವೆ. ಅಂದ್ರೆ ನೀವು ಮತ್ತೆ ನಾನು ಈ ಒಂದು ಸಮಯದಲ್ಲಿ ಸ್ವತಂತ್ರರಾಗುವಂತವರಾಗಿದ್ದೇವೆ. ಕರ್ತನು ಕೊಡ್ತಕ್ಕಂತ ಸ್ವಾತಂತ್ರ್ಯ ಕೇವಲ ಶಾರೀರಿಕವಾದಂತ ಅಥವಾ ಮಾನಸಿಕವಾದಂತ ಒಂದು ಬಿಡುಗಡೆಯಲ್ಲ, ಆತ್ಮಿಕವಾಗಿಯೂ ಸಹ ದೇವರು ನಮಗೆ ಬಿಡುಗಡೆಯನ್ನ ಕೊಡುವಂತವರಾಗಿದ್ದಾರೆ. ಈ ಸಮಯದಲ್ಲಿ ದೇವರು ಪಾಪದಿಂದ, ಶಾಪದಿಂದ, ಬಂಧನಗಳಿಂದ ನಮಗೆ ಬಿಡುಗಡೆಯನ್ನಗೊಳಿಸಿ ಒಂದು ಸ್ವಾತಂತ್ರ್ಯವನ್ನ ಕೊಡ್ತಕ್ಕಂಥವನಾಗಿದ್ದಾನೆ ಎಂದು ಈ ಒಂದು ಬೆಳಗಿನ ಜಾವದಲ್ಲಿ ನಾವು ಮನಗಾಣಬೇಕಾಗಿದೆ. ಈ ಸಮಯದಲ್ಲಿ ದೇವರ ಆತ್ಮನು ನಿಮ್ಮೊಳಗೆ, ನನ್ನೊಳಗೆ ಕೆಲಸ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಶಾಂತಿ, ನಮ್ಮ ಕುಟುಂಬದಲ್ಲಿ ಸಮಾಧಾನ, ಐಕ್ಯತೆ ಇವೆಲ್ಲವೂ ಇರುವಂತದ್ದಾಗಿದೆ. ಜೊತೆಗೆ ನಾವು ಮಾಡ್ತಕ್ಕಂತ ಕೆಲಸದಲ್ಲಿ ದೈವಿಕ ಆಶೀರ್ವಾದವೂ ಸಹ ಉಂಟಾಗುವುದಾಗಿದೆ. ದೇವರು ಬಿಡುಗಡೆಯನ್ನ ಹೊಂದುವುದಕ್ಕೆ ಮಾತ್ರವಲ್ಲದೆ ಇತರ ಜನರನ್ನ ಬಿಡುಗಡೆಗೊಳಿಸುವುದಕ್ಕೋಸ್ಕರ ನಮ್ಮನ್ನ ದೇವರು ಕರೆಯಲ್ಪಟ್ಟಿದ್ದಾರೆ ಎಂಬುದನ್ನ ನಾವು ತಿಳಿದುಕೊಳ್ಬೇಕಾಗಿದೆ. ನಾವು ಬಿಡುಗಡೆಯನ್ನ ಹೊಂದೋದಿಕ್ಕೆ ಎಷ್ಟೊಂದು ಮಾರ್ಗಗಳಿದೆ ಅನ್ನೋದನ್ನ ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕಾಗಿದೆ. ಮೊದಲನೇದಾಗಿ ನಾವು ತಿಳ್ಕೊಳ್ಳುವಾಗ ಯೋಹಾನ 8ನೇ ಅಧ್ಯಾಯ 36ನೇ ಒಂದು ವಚನವನ್ನ ನಾವು ಓದ್ಕೊಳ್ಳುವ. ಅಂದ್ರೆ ನಾವು ಬಂಧನದಲ್ಲಿ ಇರುವಾಗ ದೇವರು ಯಾವ ರೀತಿಯಲ್ಲಿ ನಮಗೆ ಬಿಡುಗಡೆಯನ್ನ ಕೊಡ್ತಾರೆ, ಯಾವ ಮಾರ್ಗವನ್ನ ನಾವು ಅನುಸರಿಸ್ಬೇಕು ಅನ್ನೋದನ್ನ ಮೊದಲನೇ ಒಂದು ಮಾರ್ಗವನ್ನ ತಿಳ್ಕೊಳ್ಳೋಣ. ಯೋಹಾನ 8ನೇ ಅಧ್ಯಾಯ 36ನೇ ವಚನ. ಆದುದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು. ಇಲ್ಲಿ ವಾಕ್ಯವನ್ನು ನಾವು ನೋಡುವಾಗ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಮಗೆ ನಿಜವಾಗಿ ಬಿಡುಗಡೆ ಉಂಟು. ಮಗನು ಯಾರು? ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ನಮ್ಮಲ್ಲಿ ಇರುವುದಾದರೆ ನಮಗೆ ಎಂಥದೇ ಒಂದು ಬಂಧನದಲ್ಲಿ ನಾವು ಇದ್ದಾಗ್ಯೂ ಆತನು ನಮಗೆ ಬಿಡುಗಡೆಯನ್ನ ಕೊಡುವಂತವನಾಗಿದ್ದಾನೆ. ಅದು ಮೊದಲನೇ ಮಾರ್ಗವಾಗಿದೆ. ಎರಡನೇ ಮಾರ್ಗವನ್ನ ನೋಡುವ.
ಯೋಹಾನ 8ನೇ ಅಧ್ಯಾಯ 32ನೇ ವಚನ. ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ಇಲ್ಲಿ ನಾವು ವಾಕ್ಯವನ್ನ ನೋಡುವಾಗ ದೇವರು ಹೇಳುವಂತವರಾಗಿದ್ದಾರೆ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡೋದು. ಮೊದಲನೇ ಒಂದು ಮಾರ್ಗ ಏನು? ದೇವರು ಅಂದ್ರೆ ಯೇಸು ಕ್ರಿಸ್ತನು ನಮ್ಮನ್ನ ಬಿಡುಗಡೆ ಮಾಡುವಂತವರಾಗಿದ್ದಾರೆ. ಆಗ ನಾವು ನಿಜವಾಗಿಯೂ ಸಹ ಬಿಡುಗಡೆನ ಹೊಂದುವಂತವರಾಗಿದ್ದೇವೆ. ಎರಡನೇದಾಗಿ, ನಮ್ಮಲ್ಲಿ ಸತ್ಯವು ಇರುವುದಾದರೆ ನಾವು ಬಿಡುಗಡೆಯನ್ನ ಹೊಂದುವಂತವರಾಗಿದ್ದೇವೆ. ಆ ಸತ್ಯ ಯಾರು? ಯೇಸು ಕ್ರಿಸ್ತನೇ. ನಾವಲ್ಲಿ ಹೇಳ್ತೇವೆ, ನಾನೇ ಮಾರ್ಗವೂ ಜೀವವೂ ಸತ್ಯವೂ ಆಗಿದ್ದೇನೆ ಅಂತ ಹೇಳುವಾಗ ಆ ಸತ್ಯ ಯೇಸು ಕ್ರಿಸ್ತನೇ ಆಗಿದ್ದಾನೆ. ಮೂರನೇ ಒಂದು ಮಾರ್ಗವನ್ನ ನಾವು ನೋಡುವ 2 ಕೊರಿಂಥ 3:17. 2 ಕೊರಿಂಥ 3:17 ಹೀಗೆ ಹೇಳುತ್ತೆ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಮೂರನೇದಾಗಿ ನಾವು ನೋಡುವಾಗ ಕರ್ತನ ಆತ್ಮನು ಎಲ್ಲಿದ್ದಾನೋ ಅಲ್ಲಿ ಬಿಡುಗಡೆ ಉಂಟು. ಮೊದಲನೇದಾಗಿ ಮಗನು ನಮ್ಮನ್ನ ಬಿಡುಗಡೆ ಮಾಡಿದರೆ ನಮ್ಗೆ ಬಿಡುಗಡೆ ಆಗುತ್ತೆ. ಎರಡನೇದಾಗಿ ಸತ್ಯ ನಮ್ಮಲ್ಲಿ ಇರುವುದಾದ್ರೆ ನಾವು ಬಿಡುಗಡೆಯನ್ನು ಹೊಂದ್ತೇವೆ. ಮೂರನೇದಾಗಿ ನೋಡುವಾಗ ಕರ್ತನ ಆತ್ಮನು ಎಲ್ಲಿದ್ದಾನೋ ಅಲ್ಲಿ ನಮಗೆ ಬಿಡುಗಡೆ. ಅಂದ್ರೆ ಕರ್ತನ ಆತ್ಮನು ಅಂದ್ರೆ ಪವಿತ್ರಾತ್ಮನು ನಮ್ಮಲ್ಲಿ ಇರುವಾಗ ನಮಗೆ ಬಿಡುಗಡೆ ಉಂಟಾಗುವಂತದ್ದಾಗಿದೆ. ನೋಡಿ, ಈ ಒಂದು ಬೆಳಗಿನ ಜಾವದಲ್ಲಿ ನಾವು ಯಾವ ರೀತಿಯಾದಂತ ಒಂದು ಬಂಧನಕ್ಕೆ ಒಳಗಾಗಿದ್ದೇವೆ, ಯಾವ ಸ್ವತಂತ್ರತೆಯು ಅಥವಾ ಯಾವ ಬಿಡುಗಡೆ ನಮಗೆ ದೇವರಿಂದ ಬರ್ಬೇಕಾಗಿದೆ ಅಂತ ನಾವು ಮನಗಾಣುವಾಗ ಈ 3 ಮುಖ್ಯವಾದಂತ ಮಾರ್ಗಗಳು ನಮ್ಮ ಜೀವಿತದಲ್ಲಿ ಇರಬೇಕಾಗಿದೆ. ಮೊದಲನೇ ನಾವು ನಾವು ಈ ಸಮಯದಲ್ಲಿ ಎಲ್ಲರೂ ನಮ್ಮ ಮನಸ್ಸಿನಲ್ಲಿ ಈ ಒಂದು 3 ಮಾರ್ಗಗಳನ್ನ ನಾವು ಮನನ ಮಾಡಿಕೊಳ್ಳುವಾಗ ಖಂಡಿತವಾಗಿಯೂ ಸಹ ದೇವರು ಈ ಒಂದು ಸಮಯದಲ್ಲಿ ನಮಗೆ ಬಿಡುಗಡೆಯನ್ನ ಕೊಡುವಂತವರಾಗಿದ್ದಾರೆ. ಯೇಸು ಸ್ವಾಮಿಯು ಈ ಒಂದು ಲೋಕದಲ್ಲಿ ಇರುವಂತ ಸಮಯದಲ್ಲಿ ಅನೇಕ ಬಂಧನದಲ್ಲಿರುವವರನ್ನ ಬಿಡುಗಡೆಗೊಳಿಸಿದ್ದನ್ನ ನಾವು ಕಾಣಬಹುದಾಗಿದೆ. ಯಾವೆಲ್ಲ ವಿಷಯಗಳಲ್ಲಿ, ಎಂತ ಸಮಯಗಳಲ್ಲಿ, ಎಂತ ವ್ಯಕ್ತಿಗಳನ್ನ ದೇವರು ಬಿಡುಗಡೆಗೊಳಿಸಿದ್ರು ಅಂತ ಅದನ್ನ ನಾವು ಹೇಳಲಿಕ್ಕೆ ಸಮಯನೇ ಸಾಲಲ್ಲ. ವಾಕ್ಯದಲ್ಲೂ ಸಹ ಹೇಳುತ್ತೆ, ಎಷ್ಟೊಂದು ದೇವರು ಬಿಡುಗಡೆಯನ್ನಗೊಳಿಸಿದ್ದಾರೆ. ಅದನ್ನ ಈ ಒಂದು ಸತ್ಯವೇದದಲ್ಲಿ ಎಲ್ಲವನ್ನೂ ಸಹ ಬರೀಲಿಕ್ಕೆ ಸಾಧ್ಯವಾಗಿಲ್ಲ ಅನ್ನೋದನ್ನ ನಾವು ಕಾಣುವಂತವರಾಗಿದ್ದೇವೆ. ಇಲ್ಲ, ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 38ನೇ ಒಂದು ವಚನವನ್ನ ನಾವು ನೋಡುವ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನ್ನಿಂದ ಬಾಧಿಸಲ್ಪಡುತ್ತಿರುವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಇದೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟೇ. ಇಲ್ಲಿ ಪೇತ್ರನು ಹೇಳ್ತಕ್ಕಂತ ಒಂದು ವಿಷಯವಾಗಿದೆ. ಯೇಸು ಸ್ವಾಮಿ ಯಾವುದರಿಂದ ಬಂಧಿಸಲ್ಪಟ್ಟಿದ್ರು? ಪವಿತ್ರಾತ್ಮನಿಂದಲೂ ಮತ್ತೆ ಬಲದಿಂದಲೂ ಅಭಿಷೇಕಿಸಲ್ಪಟ್ಟಿದ್ರು. ಹಾಗಾಗಿ ಆತನು ಏನ್ ಮಾಡಿದ್ರು, ಪ್ರತಿಯೊಬ್ಬರು ಸಹ ಉಪಕಾರಗಳನ್ನ ಮಾಡ್ತಾ ಅವರು ಯಾವ ಒಂದು ಬಂಧನದಿಂದ, ಸೈತಾನನ ಬಂಧನಕ್ಕೆ ಒಳಗಾಗಿದ್ರು, ಅದರಿಂದ ಬಹಳಷ್ಟು ಬಾಧೆಗೆ ಒಳಗಾಗಿದ್ರು, ಅವರನ್ನೆಲ್ಲ ಬಂಧನದಿಂದ ಬಿಡುಗಡೆಯನ್ನಗೊಳಿಸ್ತಾ ಗುಣಪಡಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಈ ಒಂದು ಬೆಳಗಿನ ಜಾವದಲ್ಲಿ ಪೇತ್ರನು ಹೇಳಿದ ಮಾತುಗಳನ್ನ ನಾವು ಬಹಳಷ್ಟು ಗಮನವಿಟ್ಟು ಕೇಳ್ಬೇಕಾಗಿದೆ. ಅದೇ ರೀತಿಯಲ್ಲಿ ನಾವು ಸಹ ಈ ಒಂದು ಪ್ರಪಂಚದಲ್ಲಿ ಅಂಧಕಾರದ ಲೋಕದಲ್ಲಿ ಜೀವಿಸ್ತಾ ಇರ್ಬೇಕಾದಾಗ ನಮಗೂ ಸಹ ಪವಿತ್ರಾತ್ಮನ ಒಂದು ಬಲ ಬೇಕಾಗಿದೆ. ಪವಿತ್ರಾತ್ಮನ ಒಂದು ಅಭಿಷೇಕ ನಮಗೂ ಸಹ ಬೇಕಾಗಿದೆ. ಯಾವಾಗ ಪವಿತ್ರಾತ್ಮನ ಅಭಿಷೇಕ ಹಾಗೂ ಆತನ ಒಂದು ಬಲವನ್ನ ನಾವು ಪಡ್ಕೊಳ್ತೇವೋ ನಾವು ಸಹ ಆ ಒಂದು ಬಂಧನದಿಂದ ಬಿಡುಗಡೆಯನ್ನ ಹೊಂದಿ ನಾವುಗಳು ಸಹ ಮತ್ತೊಬ್ಬರನ್ನ ಇರ್ತಕ್ಕಂಥ ಬಂಧನದಿಂದ ಬಿಡಿಸ್ತಾ ಅವರನ್ನ ರೋಗಗಳಿಗೋಸ್ಕರ ದೇವರಲ್ಲಿ ನಾವು ಪ್ರಾರ್ಥಿಸುತ್ತಾ ನಾವು ಸಹ ಗುಣಪಡಿಸಬಹುದಾಗಿದೆ. ಕೆಲವು ಕುಟುಂಬಗಳನ್ನ ನಾವು ನೋಡುವಾಗ ಕೆಲವು ಅಪ್ರಾಪ್ತ ವಯಸ್ಸಿನಲ್ಲಿ ಮರಣ ಹೊಂದ್ತಾ ಇದ್ದಾರೆ. ಅದನ್ನ ಪ್ರತಿನಿತ್ಯ ನಾವು ದಿನೇ ದಿನೇ ಅವರ ಒಂದು ಸಂಖ್ಯೆ
ಹೆಚ್ಚಾಗ್ತಾ ಇದೆ. ಸೊ ಇದನ್ನು ಸಹ ಒಂದು ರೀತಿಯಾದಂತಹ ಬಂಧನವಾಗಿದೆ. ಮತ್ತೆ ಕೆಲವರು ವ್ಯವಸಾಯ ಮಾಡ್ತಾರೆ, ಬಹಳಷ್ಟು ಕಷ್ಟಪಟ್ಟು ಉತ್ತು ಬಿತ್ತು ಒಳ್ಳೆ ಒಂದು ಫಲಗಳನ್ನ ಪಡೆಯುವಂತ ಒಂದು ಸಮಯ ಬಂದಿರುತ್ತೆ. ಇನ್ನೇನು ಆ ಒಂದು ಫಲವನ್ನ ನಾವು ಪಡ್ಕೋತೇವೆ ಅನ್ನೋಂತ ಒಂದು ಸಮಯದಲ್ಲಿ ಏನಾಗುತ್ತೆ, ಯಾವುದೋ ಒಂದು ವಿಧದಲ್ಲಿ ಅವ್ರಿಗೆ ನಷ್ಟವನ್ನ ಅನುಭವಿಸ್ತಾರೆ. ಅದನ್ನು ಸಹ ಒಂದು ರೀತಿಯಾದಂತಹ ಒಂದು ಸೈತಾನನಿಂದ ಬಂಧಿಸಲ್ಪಟ್ಟಂತದ್ ಆಗಿರುವಂತದ್ದಾಗಿದೆ. ಮತ್ತೆ ಕೆಲವರು ಒಳ್ಳೆ ಬಿಸ್ನೆಸ್ ಅನ್ನ ಮಾಡ್ತಾರೆ, ಹಣವನ್ನು ಸಹ ಸಂಪಾದನೆ ಮಾಡ್ತಾರೆ. ಆದ್ರೆ ಆ ಹಣ ಅವ್ರಿಗೆ ಕೈಗೆ ಬರೋಲ್ಲ. ಎಲ್ಲ ಒಂದು ತೂತುನ್ ಚೀಲದ ರೀತಿಯಲ್ಲಿ ಎಲ್ಲವನ್ನ ಸಹ ಏನಾಗುತ್ತೆ, ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ಬರುತ್ತೆ. ಅದನ್ನು ಸಹ ಹಣವನ್ನೆಲ್ಲ ಸಹ ಅವರು ನಷ್ಟ ಮಾಡ್ಕೊಳ್ತಾರೆ. ಅದನ್ನು ಸಹ ಒಂದು ರೀತಿಯಾದಂತ ಬಂಧನ. ನಮ್ಮ ಕುಟುಂಬಗಳಲ್ಲಿ ಪದೇ ಪದೇ ಅನಾರೋಗ್ಯಕ್ಕೆ ನಾವು ಒಳಗಾಗ್ತೇವೆ. ಅದು ಸಹ ಒಂದು ರೀತಿಯಾದಂತ ಬಂಧನಕ್ಕೆ ಒಳಗಾಗಿದ್ದೇವೆ. ಮತ್ತೆ ನಮ್ಮ ಜೀವಿತದಲ್ಲಿ ಬಲಹೀನತೆಯ ಬಂಧನಗಳಿದೆ. ಮತ್ತೆ ನಾವು ಕೆಲ ಸಮಯದಲ್ಲಿ ನಾವು ಗಮನಿಸುವಾಗ ನಾವು ಹೊರಗಡೆ ಎಲ್ಲ ಚೆನ್ನಾಗೇ ಇರ್ತೇವೆ, ಕೆಲ್ಸ ಮಾಡ್ಕೊಂಡು ಬರ್ತೇವೆ. ಮನೆಗೆ ಬರ್ತಾ ಇದ್ದಾಗೆ ಏನಾಗ್ಬಿಡ್ತೇವೆ, ಏನೂ ಕೆಲ್ಸ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಸುಸ್ತಾಗಿ ಮಲ್ಕೊಂಡ್ಬಿಡ್ತೀವಿ. ಸೈತಾನ ಏನ್ ಮಾಡ್ತಾನೆ, ನಮ್ಮನ್ನ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಅಸ್ವಸ್ಥರನ್ನಾಗಿ ಕಟ್ ಹಾಕ್ಬಿಡ್ತಾನೆ. ಇಲ್ಲಿ ದೇವರ ವಾಕ್ಯವನ್ನ ನಾವು ನೋಡ್ತೇವೆ. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 17ನೇ ಒಂದು ವಚನವನ್ನು ನಾವು ನೋಡ್ಕೊಳ್ಳುವಾಗ, ಅಂದ್ರೆ ಇಲ್ಲಿ ವಾಕ್ಯವನ್ನ ನಿನ್ನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವು ಜಯಿಸದು. ನಾವು ನಿನಗೆ ವಿರುದ್ಧವಾಗಿ ಹೇಳುವ ಪ್ರತಿಯೊಂದು ನಾಲಿಗೆಯನ್ನು ದೋಷಿ ಎಂದು ನೀನು ಖಂಡಿಸುವಿ. ಇಲ್ಲಿ ವಾಕ್ಯವನ್ನ ನಾವು ನೋಡುವಾಗ, ನಿನ್ನನ್ನು ಎದುರಿಸಲು ಕಟ್ಟಿಸಿದ ಯಾವ ಆಯುಧವು ಜಯಿಸದು. ಈಗ ನಾವು ಎಷ್ಟೋ ಸಮಯದಲ್ಲಿ ಯಾವುದೋ ಒಂದು ವಿಷಯಗಳಲ್ಲಿ ಬಂಧನಕ್ಕೆ ಒಳಗಾಗಿರ್ತೇವೆ. ಅದರಿಂದ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯವಾಗಲ್ಲ. ನಾನು ಹೇಳಿದಂತಹ 3 ಮಾರ್ಗಗಳು ನಮ್ಮಲ್ಲಿ ಇರುವುದಾದರೆ, ಮಗನು ನಮ್ಮಲ್ಲಿ ಇರುವುದಾದರೆ, ಸತ್ಯ ನಮ್ಮಲ್ಲಿ ಇರುವುದಾದರೆ, ಆ ಆತ್ಮನು ನಮ್ಮಲ್ಲಿ ಇರುವುದಾದರೆ, ಆ ಎಲ್ಲ ಬಂಧನಗಳನ್ನ ನಾವು ಜಯಿಸ್ಲಿಕ್ಕೆ ಸಾಧ್ಯ. ಅದನ್ನ ಯಾರು ಸಹ ಎದುರಿಸ್ಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನಾವು ಮನಗಾಣ್ಬೇಕಾಗಿದೆ. 1 ಯೋಹಾನ 4:4ನೇ ಅಧ್ಯಾಯ ವಚನವನ್ನ ನಾವು ನೋಡಿಕೊಳ್ಳುವ. 1 ಯೋಹಾನ 4:4. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿರುವುದರಿಂದ ನೀವು ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಇಲ್ಲಿ ವಾಕ್ಯ ಹೇಳುವಾಗ, ನಾವು ಈ ಲೋಕದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ಸಮಯದಲ್ಲಿ ನಾವೇನ್ ಮಾಡಿದ್ದೇವೆ, ಲೋಕದಲ್ಲಿರುವವನಿಗಿಂತ ನಮ್ಮ ಬಳಿಯಲ್ಲಿರ್ತಕ್ಕಂಥ ದೇವರು ಬಹಳಷ್ಟು ದೊಡ್ಡವರಾಗಿದ್ದಾನೆ. ಹಾಗಾಗಿ ನಾವು ಯಾವ ಬಂಧನಗಳಿಂದ ಈ ಲೋಕದಲ್ಲಿ ಇದ್ದೇವೋ ಅದನ್ನೆಲ್ಲ ಜಯಿಸ್ತಕ್ಕಂಥ ಒಂದು ಶಕ್ತಿಯನ್ನ ನಮ್ಮೊಳಗಿರ್ತಕ್ಕಂಥ ಆತ್ಮನು ಜಯಿಸುವುದಕ್ಕೆ ನಮಗೆ ಸಹಾಯವನ್ನ ಮಾಡುವಂತವರಾಗಿದ್ದೇವೆ. ನಾವು ಬಂಧನದೊಳಗೆ ಇರುವುದಕ್ಕೆ ಕರೆಯಲ್ಪಟ್ಟವರಲ್ಲ, ಬಂಧನದಿಂದ ಬಿಡುಗಡೆ ಹೊಂದುವುದಕ್ಕೆ ಕರೆಯಲ್ಪಟ್ಟವರಾಗಿದ್ದೇವೆ. ಜೊತೆಗೆ ಯಾರು ಬಂಧನದಲ್ಲಿದ್ದಾರೋ ಅವರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬಿಡುಗಡೆಗೊಳಿಸ್ತಕ್ಕಂತಹ ಒಂದು ಬಲ ಶಕ್ತಿಯನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ನೋಡ್ರಿ, ದೇವರ ಮಕ್ಕಳಿಗೆ ದೇವರು ಒಂದು ವಿಶೇಷವಾದಂತ ಅಧಿಕಾರವನ್ನ, ಶಕ್ತಿಯನ್ನ ಕೊಟ್ಟಿದ್ದಾರೆ, ಬಲವನ್ನ ಕೊಟ್ಟಿದ್ದಾರೆ. ಅದೇನಂದ್ರೆ, ಸೈತಾನನ ಕಾರ್ಯಗಳನ್ನ ಬಂಧಿಸ್ತಕ್ಕಂತ ಒಂದು ಬಲಶಕ್ತಿಯನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಸೈತಾನನಿಂದ ಬಂಧಿಸಲ್ಪಟ್ಟಿರ್ತಕ್ಕಂತ ಜನರನ್ನ ಬಿಡುಗಡೆ ಮಾಡುವಂತಹ ಒಂದು ಕೆಲಸವನ್ನ ದೇವರು ನಮ್ಗೆ ಕೊಟ್ಟಿದ್ದಾರೆ. ಅಂಧಕಾರದ ಶಕ್ತಿಗಳನ್ನ ನಾವು ಒಂದು ಪ್ರಶ್ನೆಯನ್ನ ಹಾಕೊಳ್ಳುವ, ನಾವು ಅಂಧಕಾರದ ಶಕ್ತಿಗಳನ್ನ ನಾವು ಬಂಧಿಸಬಹುದಾ? ನಮ್ಗೆ ವಿರುದ್ಧವಾಗಿ ಹೋರಾಡ್ತಕ್ಕಂತ ಶಕ್ತಿಗಳನ್ನ ನಾವು ಬಂಧಿಸಬಹುದಾ? ದುಷ್ಟ ಶಕ್ತಿಗಳನ್ನ ನಾವು ಬಂಧಿಸಬಹುದಾ? ಈ ಒಂದು ಪ್ರಪಂಚದಲ್ಲಿ ಸೈತಾನನ ಒಂದು ಅಧೀನಕ್ಕೆ ಒಳಗಾಗಿರ್ತಕ್ಕಂತ ಆ ಬಂಧನಗಳಿಂದ ನಾವು ಬಿಡಿಸಲಿಕ್ಕೆ ಸಾಧ್ಯನಾ? ಖಂಡಿತವಾಗಿಯೂ ಸಹ ಪ್ರಿಯರೇ, ಅದನ್ನ ಬಿಡಿಸ್ಲಿಕ್ಕೆ ಸಾಧ್ಯವಿದೆ. ಯಾವಾಗ ಬಿಡಿಸ್ಲಿಕ್ಕೆ ಸಾಧ್ಯ ಇದೆ?
ಯೇಸುವಿನ ಹೆಸರಿನಲ್ಲಿ ನಾವು ಎಲ್ಲವನ್ನ ಸಹ ಖಂಡಿಸಬಹುದಾಗಿದೆ. ಖಂಡಿತವಾಗಿಯೂ ನಾವು ಬಿಡುಗಡೆಯನ್ನ ಬಿಡುಗಡೆಯನ್ನ ಹೊಂದ್ಕೊಳ್ಳಿಕ್ಕೆ ಸಾಧ್ಯವಾಗಿದೆ. ನಾವು ಸಂಸೋನನ ಒಂದು ಕಥೆಯನ್ನ ನೋಡುವಾಗ, ಸಂಸೋನನು ಆಮ್ ಆತನ ವಿರುದ್ಧವಾಗಿ ಆತನ ಒಂದು ಜೀವಿತ ಕಾಲದಲ್ಲೆಲ್ಲ ಶತ್ರುಗಳ ಒಂದು ಬಾಧೆಯಿಂದನೇ ಆತನು ಆತನ ಒಂದು ಜೀವನವನ್ನ ನಡೆಸಿದ್ನು ಅನ್ನೋದನ್ನ ನಾವು ನೋಡ್ತೇವೆ. ಆತನಿಗೆ ಹಲವಾರು ಶತ್ರುಗಳಿದ್ರು. ಸಂಸೋನನ ವಿರುದ್ಧವಾಗಿ ಹಲವಾರು ಬಾರಿ ಆತನ ಮೇಲೆ ಯುದ್ಧ ಮಾಡಿದ್ರು, ಮತ್ತೆ ಆತನನ್ನ ಬಂಧಿಸಿದ್ರು. ಆದ್ರೆ ದೇವರ ಆತ್ಮನು ಅವನ ಮೇಲೆ ಬರುವಂತ ಸಮಯದಲ್ಲಿ ಏನಾಗ್ತಾ ಇತ್ತು, ಅವನನ್ನ ಬಂಧಿಸಿದಂತಹ ಅಂದ್ರೆ ಕಟ್ಟಲ್ಪಟ್ಟಂತಹ ಒಂದು ಬಂಧನಗಳು ಬಿಚ್ಚಿ ಹೋಗ್ತಾ ಇತ್ತು ಅನ್ನೋದನ್ನ ನಾವು ಕಾಣುತ್ತೇವೆ. ಸೊ ಇಲ್ಲಿ ನಾವು ನೋಡುವಾಗ ಕರ್ತನ ಆತ್ಮನು ನಮ್ಮೊಳಗೆ ಇರುವಾಗ ಎಲ್ಲಾ ಕಟ್ಟುಗಳು ಬಿಚ್ಚಿ ಹೋಗುತ್ತದೆ ಅನ್ನೋದನ್ನ ನಾವು ಈ ಬೆಳಗಿನ ಜಾವದಲ್ಲಿ ಮನಗಾಣ್ಬೇಕಾಗಿದೆ. ಮತ್ತೆ ನಾವು ಈ ಹಳೆ ಒಡಂಬಡಿಕೆಯ ಒಂದು ಕಥೆಗಳನ್ನ ನೋಡ್ಬೇಕಾದಾಗ ಶದ್ರಕ್, ಮೇಷಕ್, ಅಬೇದ್ನೆಗೋ ಇವರ ಒಂದು ಜೀವಿತದಲ್ಲಿ ಯಾವ ರೀತಿಯಾದಂತಹ ಒಂದು ಬಂಧನಕ್ಕೆ ಅವರು ಒಳಗಾಗಿದ್ರು ಅಂತ ನಾವು ನೋಡುವಾಗ ಅವರ ಒಂದು ಕಥೆಯು ನಮ್ಗೆ ಬಹಳಷ್ಟು ಚೆನ್ನಾಗಿ ಗೊತ್ತಾಗಿದೆ. ಈ ದಿನದಲ್ಲಿಯೂ ಸಹ ನಾವುಗಳು ಸಹ ಶದ್ರಕ್, ಮೇಷಕ್, ಅಬೇದ್ನೆಗೋರ ಜೀವಿತದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ. ಅಂಧಕಾರದ ಲೋಕದಲ್ಲಿ ನಾವು ಜೀವಿಸ್ತಾ ಅವರು ಯಾವ ರೀತಿಯಲ್ಲಿ ದೇವರಿಗೆ ವಿಧೇಯರಾಗಿ ನಡ್ಕೊಂತಾ ಇದ್ರು, ಆ ಸಮಯದಲ್ಲಿ ಅವರಿಗೆ ಒಂದು ಪರೀಕ್ಷೆ ಬರುವಂತದ್ದಾಗಿದೆ. ಅವ್ರನ್ನ ಏನ್ ಮಾಡ್ತಾರೆ, ಆ ಬೆಂಕಿ ಒಳಗಡೆ ಹಾಕದಂತ ಸಮಯದಲ್ಲಿ ಯಾವ ರೀತಿಯಲ್ಲಿ ಅವರನ್ನ ಒಂದು ಹಗ್ಗದಿಂದ ಕಟ್ಟುಗಳನ್ನ ಕಟ್ಟಿ ಆ ಬೆಂಕಿ ಒಳಗಡೆ ಹಾಕಿದಾಗ ಅಲ್ಲಿ ಯಾವ ತರ ಅದ್ಭುತ ಕಾರ್ಯವನ್ನ ದೇವರು ಮಾಡಿದ್ರು. ಆ ಬೆಂಕಿ ಒಳಗೆ ಯೇಸು ಕ್ರಿಸ್ತನು ದೇವರ ಏನ್ ಮಾಡಿದ್ರು, ತಾನೇ ಆ ಒಂದು ಪರಲೋಕ ರಾಜ್ಯದಿಂದ ಇಳಿದು ಬಂದು ಆ ಬೆಂಕಿ ಒಳಗಡೆ ಅವರ ಕೈ ಹಿಡಿದು ನಡೆದ್ರು. ಅವರ ಒಂದು ಕಾಲು ಕೈಗಳಿಗೆ ಹಾಕಿದಂತ ಇಡೀ ದೇಹಕ್ಕೆ ಕಟ್ಟಿ ಹಾಕಿದಂತಹ ಒಂದು ಕಟ್ಟುಗಳನ್ನ ದೇವರು ಬಿಚ್ಚಿ ಅವರ ಕೈ ಹಿಡಿದು ನಡೆದ್ರು. ಅದನ್ನ ನೋಡ್ದಂತವ್ರು ಬಹಳ ಆಶ್ಚರ್ಯಚಕಿತರಾಗಿ ನೋಡಿದ್ರು. ಅಯ್ಯೋ, ಏನು ಈ ಬೆಂಕಿ ಒಳಗಡೆ ಇವರು ಆರಾಮಾಗಿ ಹೊರಗಡೆ ನಾವು ಹೇಗೆ ಓಡಾಡ್ತಿರೋ ಅದೇ ರೀತಿಯಲ್ಲಿ ಬೆಂಕಿ ಒಳಗಡೆ ನಡೆದಾಡ್ತಾ ಇದಾರಲ್ಲ ಅಂತ ಹೇಳಿ ಬಹಳಷ್ಟು ಏನ್ ಮಾಡಿದ್ರು, ಅವರು ಆಶ್ಚರ್ಯ ಚಕಿತರಾಗದ್ದನ್ನ ನಾವು ನೋಡ್ತೇವೆ. ಅಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಏನ್ ಮಾಡಿದ್ರು, ಆ ಒಂದು ಅನುಭವವನ್ನ ಪಡ್ಕೊಂಡ್ರು. ಅದೇ ರೀತಿಯಲ್ಲಿ ಪ್ರಿಯರೇ, ನಮ್ಮ ಒಂದು ಜೀವಿತದಲ್ಲಿಯೂ ಇಂತಹ ಒಂದು ಬಂಧನಕ್ಕೆ ಒಳಗಾಗಿ ಜೀವಿಸ್ತಾ ಇದ್ದೇವೆ. ಈ ಒಂದು ಸೈತಾನನ ಒಂದು ಲೋಕದಲ್ಲಿಯೂ ಸಹ ನಾವು ಕ್ರಿಸ್ತನ ಒಂದು ದಾರಿಯಲ್ಲಿ, ಆತನ ಒಂದು ಹಾದಿಯಲ್ಲಿ ನಾವು ನಡೆಯುವಾಗ ಇಂಥ ಒಂದು ಸನ್ನಿವೇಶಗಳು, ಇಂಥ ಒಂದು ಪರೀಕ್ಷೆಗಳು ನಮ್ಮ ಜೀವಿತದಲ್ಲಿ ಬರುವಂತದ್ದಾಗಿದೆ. ಆ ಒಂದು ಪರೀಕ್ಷೆಗಳನ್ನ ನಾವು ಎದುರಿಸುವಾಗ ಇಂಥ ಒಂದು ಕಟ್ಟುಗಳನ್ನ ನಮಗೆ ಕಟ್ಟಿ ನಮ್ಮನ್ನ ಈ ಒಂದು ಅಂಧಕಾರ ಈ ಒಂದು ಸೈತಾನನ ಒಂದು ಲೋಕದಂತ ಬೆಂಕಿಯಲ್ಲಿ ಬಿಸಾಡುವಾಗ ಕ್ರಿಸ್ತನು ಇರುವಾಗ ಆ ಮಗನು ನಮಗೆ ನಿಜವಾಗಿಯೂ ಸಹ ಬಿಡುಗಡೆಯನ್ನ ಕೊಡುವಂತವರಾಗಿದ್ದಾರೆ. ಮತ್ತೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಸತ್ಯವನ್ನ ಬಿಟ್ಟು ಮತ್ತೇನನ್ನು ಅವರು ಇಡ್ಕೊಳ್ಳಿಲ್ಲ. ಅದರ ಮೂಲಕವಾಗಿ, ಆ ಸತ್ಯದ ಮೂಲಕವಾಗಿ ಅವರು ಬಿಡುಗಡೆಯನ್ನ ಹೊಂದಿ ನಮಗೆ ಅವರು ಏನಾಗಿದ್ದಾರೆ, ಒಂದು ಮಾಡೆಲ್ ಆಗಿದ್ದಾರೆ ಅನ್ನೋದನ್ನ ನಾವು ಈ ಒಂದು ಬೆಳಗಿನ ಜಾವದಲ್ಲಿ ಮನಗಾಡ್ಬೇಕಾಗಿದೆ. ಮತ್ತೆ ಅಲ್ಲಿ ಕೂಡಿದಂತ ಪ್ರತಿಯೊಬ್ಬೊಬ್ಬರು ಸಹ ಅತ್ಯಾಶ್ಚರ್ಯದಿಂದ ನೋಡಿದ್ರು. ಅದೇ ರೀತಿಯಲ್ಲಿ ದೇವರು ಈ ಒಂದು ಸಮಯದಲ್ಲಿ ಅನೇಕವಾದಂತ ಅದ್ಭುತಗಳನ್ನು ನಮ್ಮ ಜೀವಿತದಲ್ಲಿ ಮಾಡಲಿದ್ದಾರೆ. ಸಕಲ ವಿಧವಾದಂತ ಬಂಧನಗಳಿಂದ ದೇವರು ನಮ್ಮನ್ನ ಬಿಡುಗಡೆಯನ್ನಗೊಳಿಸುವವರಾಗಿದ್ದಾರೆ. ಮತ್ತೊಂದು ನಾವು ಉದಾಹರಣೆಯನ್ನ ನಾವು ನೋಡುವಾಗ ಅಪೊಸ್ತಲರ ಕೃತ್ಯದಲ್ಲಿ ಈ ಪೌಲ, ಸೀಲರು ಅವರು ದೇವರಿಗೋಸ್ಕರ ಅವರು ಬಲವಾಗಿ ನಿಂತಿದಂತ ಒಂದು ಸಮಯದಲ್ಲಿ ಅವರಿಬ್ಬರು ಕಟ್ಟಲ್ಪಟ್ಟವರಾದ್ರು, ಹೊಡೆಯಲ್ಪಟ್ಟವರಾದ್ರು, ಸೆರೆಮನೆಯಲ್ಲಿ ಹಾಕಲ್ಪಟ್ಟವರಾದ್ರು. ಅವರ ಒಂದು ಅಂತ ಸಮಯದಲ್ಲಿ ಅವರು ಭಯ ಪಟ್ಕೊಳ್ಳಿಲ್ಲ. ಅವ್ರೇನ್ ಮಾಡ್ತಾ ಇದ್ರು, ದೇವರ ವಾಕ್ಯ ಹೇಳುವಂತದ್ದಾಗಿದೆ,
ಅವರು ಪ್ರಾರ್ಥನೆಯನ್ನ ಮಾಡ್ತಾ ದೇವರ ಹಾಡುಗಳನ್ನ ಹಾಡ್ತಾ ದೇವರನ್ನ ಸ್ತುತಿಸ್ತಾ ಇದ್ರು. ಆ ಮಧ್ಯರಾತ್ರಿಯ ಸಮಯದಲ್ಲಿ ಏನಾಯ್ತು, ಅವರಿಗೆ ಹಾಕಲ್ಪಟ್ಟಂತಹ ಒಂದು ಕಟ್ಟುಗಳೆಲ್ಲ ಕಳಚಲ್ಪಡ್ತು. ಅವರು ಬಂಧನದಿಂದ ಬಿಡುಗಡೆಯನ್ನ ಹೊಂದ್ಕೊಂಡ್ರು. ಅಷ್ಟೇ ಅಲ್ಲದೆ ಪ್ರಿಯರೇ, ಅವರ ಜೊತೆಯಲ್ಲಿ ಆ ಒಂದು ಸೆರೆಮನೆಯಲ್ಲಿ ಇದ್ದಂತ ಪ್ರತಿಯೊಬ್ಬೊಬ್ರು ಸಹ ಏನ್ ಮಾಡಿದ್ರು, ಬಿಡುಗಡೆಯನ್ನ ಹೊಂದ್ಕೊಂಡದನ್ನ ನಾವು ತಿಳ್ಕೊಬೇಕಾಗಿದೆ. ಈ ಒಂದು ಉದಯ ಕಾಲದಲ್ಲಿ ನನ್ನ ಹಾಗೂ ನಿಮ್ಮ ಒಂದು ಜೀವಿತದಲ್ಲಿ ನಾವೇನ್ ಮಾಡ್ಬೇಕಾಗಿದೆ, ದೇವರ ಒಟ್ಟಿಗೆ ನಾವು ಅಧಿಕವಾಗಿ ಪ್ರಾರ್ಥನೆ ಮಾಡುತ್ತಾ ಆತನೊಟ್ಟಿಗೆ ಹೆಚ್ಚು ಸಮಯವನ್ನ ಹಾಡುಗಳ ಮೂಲಕವಾಗಿ ಆತನನ್ನ ಆರಾಧಿಸುತ್ತಾ ಸ್ತುತಿಸುತ್ತಾ ಇರ್ತಕ್ಕಂಥ ಸಮಯದಲ್ಲಿ ನಿಶ್ಚಯವಾಗಿಯೂ ಸಹ ನಮ್ಮ ಜೀವಿತದಲ್ಲಿಯೂ ಸಹ ಶೀಲರಿಗೆ ಆದಂತಹ ಒಂದು ಅನುಭವ ಆಗುವಂತದ್ದಾಗಿದೆ. ನಮ್ಮ ಜೀವಿತದಲ್ಲಿ ಇರ್ತಕ್ಕಂತ ಕಟ್ಟುಗಳು ಕಟ್ಟಲ್ಪಟ್ಟಿರ್ತಕ್ಕಂತ ಒಂದು ಅನುಭವವನ್ನ ದೇವರು ಏನ್ ಮಾಡ್ತಾರೆ, ಬಿಚ್ಚಿ ನಮಗೆ ಸ್ವತಂತ್ರವೆಂಬ ಒಂದು ಅನುಭವವನ್ನ ಕೊಡುವಂತವರಾಗಿದ್ದಾರೆ. ಅವ್ರು ಮಾತ್ರ ನೋಡಿ, ಪೌಲಸೀಲರು ಮಾತ್ರ ಬಿಡುಗಡೆ ಹೊಂದಲಿಲ್ಲ, ಅವರೊಟ್ಟಿಗೆ ಇದ್ದಂತ ಜನರೆಲ್ಲರನ್ನು ಸಹ ಬಿಡುಗಡೆಯನ್ನ ಹೊಂದಿ ಆ ಬಿಡುಗಡೆಯನ್ನ ಸಹ ಅವರು ಅನುಭವಿಸ್ತದನ್ನ ನಾವು ಕಾಣುವಂತವರಾಗಿದ್ದೇವೆ. ಈ ದಿನದಲ್ಲಿ ಅದೇ ರೀತಿಯಲ್ಲಿ ದೇವರ ಆಶೀರ್ವಾದ ನಮ್ಮನ್ನ, ನಿಮ್ಮನ್ನ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮಕ್ಕಳ ಮೇಲೆ ದೇವರು ಕೊಡುವವರಾಗಿದ್ದಾರೆ. ಕರ್ತನು ನಿಮ್ಮ ಜೀವಿತದಲ್ಲಿ ಅನೇಕ ವಿಷಯದಲ್ಲಿ ಬಿಡುಗಡೆಯನ್ನ ಕೊಡುವಂತವರಾಗಿದ್ದಾರೆ. ಸೈತಾನನು ಅನೇಕ ಕುಟುಂಬಗಳನ್ನ ಕಟ್ಟ ಹಾಕಿದ್ದಾನೆ. ಅನೇಕ ಕುಟುಂಬಗಳಲ್ಲಿ ಸೈತಾನನ ಒಂದು ಬಂಧನಕ್ಕೆ ಒಳಗಾಗಿ ಸೈತಾನನು ಪಟ್ಟಿರುವ ನಮ್ಮನ್ನೆಲ್ಲರನ್ನ ಬಂಧಿಸಲ್ಪಟ್ಟಿದ್ದಾನೆ. ಅವುಗಳಿಂದ ದೇವರು ಬಿಡುಗಡೆಯನ್ನ ನಮಗೆ ಕೊಡುವವರಾಗಿದ್ದಾರೆ. ನಾವು ಬಿಡುಗಡೆಯನ್ನ ಹೊಂದುವವರಾಗಿದ್ದೇವೆ. ಯಾವುದೇ ಸೈತಾನನ ಕಾರ್ಯಗಳು ನಿಮ್ಮನ್ನ ಆಕ್ರಮಣ ಮಾಡಲ್ಲ. ಯಾವಾಗ ದೇವರು ನಮ್ಮಲ್ಲಿ ಇರುವಾಗ, ಆತ್ಮನು ನಮ್ಮಲ್ಲಿರುವಾಗ, ಸತ್ಯ ನಮ್ಮಲ್ಲಿರುವಾಗ ಆ ಒಂದು ಬಂಧನದಿಂದ ದೇವರು ನಮಗೆ ಬಿಡುಗಡೆಯನ್ನ ಕೊಡುವವರಾಗಿದ್ದಾರೆ. ಯಾಕೆಂದ್ರೆ ನಾವು ಯೇಸುವಿನ ಪರಿಶುದ್ಧವಾದ ರಕ್ತದಿಂದ ತೊಳೆಯಲ್ಪಟ್ಟಿರುವಾಗ ಹಾಗೂ ನಾವು ದೇವರ ಮಕ್ಕಳಾಗಿರುವಾಗ ನಮ್ಮ ವಿರುದ್ಧವಾಗಿ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗಳು ಬಂದಾಗ, ಯಾವುದೇ ರೀತಿಯಾದಂತಹ ಈ ಒಂದು ಕತ್ತಲೆಯ ಲೋಕದ ಶಕ್ತಿಗಳು ನಮ್ಮನ್ನ ಬಂಧಿಸಿರುವಾಗ ದೇವರು ಎಲ್ಲ ಸೈತಾನನ ಕಾರ್ಯಗಳನ್ನ ನಾಶ ಮಾಡಲು ತಂದೆಯಾದ ದೇವರು ತನ್ನ ಮಗನನ್ನ ಕಳಿಸುವುದರ ಮೂಲಕವಾಗಿ ನಮಗೆ ಬಿಡುಗಡೆಯನ್ನ ಕೊಟ್ಟಿದ್ದಾರೆ. ನಮ್ಮ ಪಾಪಗಳಿಂದ, ನಮ್ಮ ದ್ರೋಹ, ಅಪರಾಧ, ದೋಷ ಎಲ್ಲಗಳಿಂದ ಸಹ ದೇವರು ನಮಗೆ ಬಿಡುಗಡೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಕಾಣಬಹುದಾಗಿದೆ. ಇಲ್ಲಿ ವಾಕ್ಯ ಹೇಳುವಂತದ್ದಾಗಿದೆ, ಈ ನಾವು 3 ಮಾರ್ಗಗಳನ್ನ ನಾವು ಅನುಸರಿಸುವಾಗ ಯಾವ ಕೇಡು ನಿಮಗೆ ಸಂಭವಿಸುವುದಿಲ್ಲ, ನಿಮ್ಮ ಗುಡಾರದ ಸಮೀಪಕ್ಕೂ ಯಾವ ಉಪದ್ರವೂ ಬರುವುದಿಲ್ಲ ಎಂದು ದೇವರು ಹೇಳುವಾಗ, ಈ ಸಮಯದಲ್ಲಿ ದೇವರು ಅನೇಕ ವಿಷಯಗಳಲ್ಲಿ ನಮಗೆ ಬಿಡುಗಡೆಯನ್ನ ಕೊಡುವವರಾಗಿದ್ದಾರೆ. ನಮ್ಮ ಕುಟುಂಬದಲ್ಲಿ ಅನೇಕ ಹೋರಾಟಗಳಿರಬಹುದು. ಆ ಬಿಡುಗಡೆಯಿಂದ ದೇವರು, ಆ ಬಂಧನದಿಂದ ದೇವರು ನಮ್ಮನ್ನ ಬಿಡಿಸುವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಇಷ್ಟು ವರ್ಷಗಳಿರಬಹುದು, ದಿನಗಳ ಕಾಲ ಇರಬಹುದು, ಯಾವುದೋ ಒಂದು ವಿಷಯದಲ್ಲಿ ನಾವು ಬಿಡುಗಡೆಗೋಸ್ಕರ ಕಾಯ್ತಾ ಇದ್ದೀವೋ, ನಾವು ಏನ್ ಅನ್ಕೊಂಡಿದೀವೋ ಆ ಒಂದರಿಂದ ನಾವು ಬಿಡುಗಡೆಯನ್ನ ಹೊಂದಿಲ್ವೋ, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಆ 3 ಮಾರ್ಗಗಳನ್ನ ನಾವು ಅನುಸರಿಸುವಾಗ ಖಂಡಿತವಾಗಿಯೂ ಸಹ ದೇವರು ಎಲ್ಲಾ ಸಕಲ ವಿಧವಾದ ಬಂಧನಗಳಿಂದ ಅದನ್ನ ಬಂಧನವನ್ನ ಮುರಿದು ಅದರಿಂದ ನಮಗೆ ದೇವರು ಬಿಡುಗಡೆಯನ್ನ ಈ ಒಂದು ಬೆಳಗಿನ ಜಾವದಲ್ಲಿ ಕೊಡುವವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನ ಮಾಡುವಂತವರಾಗಿದ್ದಾರೆ. ನಮ್ಮ ಜೀವಿತದಲ್ಲಿ ಯಾವ್ದಾದ್ರು ಒಂದು ರೋಗದ ಬಂಧನದಲ್ಲಿದ್ದೇವೋ, ದೈವಿಕವಾದಂತಹ ಸೌಖ್ಯವನ್ನ ದೇವರು ನಮಗೆ ಕೊಡುವಂತವರಾಗಿದ್ದಾರೆ. ಮತ್ತೊಂದು ಉದಾಹರಣೆಯನ್ನ ನಾವು ನೋಡುವಾಗ, ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 12-16ನೇ ವಚನದಲ್ಲಿ ನಾವು ನೋಡುವಾಗ, ಅಲ್ಲಿ ಕೆಲವೊಂದು ಒಬ್ಬ ಸ್ತ್ರೀಯ ಒಂದು ವಿಷಯದಲ್ಲಿ ನಾವು ನೋಡ್ತೇವೆ. ಲೂಕ 13ನೇ ಅಧ್ಯಾಯ 12ನೇ ವಚನವನ್ನ ಓದ್ಕೊಳ್ಳೋಣ.
ಯೇಸು ಆಕೆಯನ್ನು ನೋಡಿ ಹತ್ತಿರಕ್ಕೆ ಕರೆದು ಆಕೆಗೆ, ಅಮ್ಮ, ನಿನಗೆ ರೋಗ ಬಿಡುಗಡೆಯಾಯಿತು ಎಂದು ಹೇಳಿ ಆಕೆ ಮೇಲೆ ತನ್ನ ಕೈಗಳನ್ನಿಟ್ಟನು. ಇಟ್ಟ ಕೂಡಲೇ ಆಕೆ ನೆಟ್ಟಗಾದಳು, ದೇವರನ್ನು ಕೊಂಡಾಡಿದಳು. ಇಲ್ಲಿ ನಾವು ನೋಡ್ತೇವೆ 18 ವರ್ಷಗಳಿಂದ ಒಬ್ಬ ಸ್ತ್ರೀ ಒಂದು ಬೆನ್ನು ಬಗ್ಗಿ ಹೋಗಿತ್ತು ಆಕೆಗೆ. ಜೊತೆಗೆ ಆಕೆಗೆ ನಡಿಲಿಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ, ನೆಟ್ಟು ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ. ಅದರ ಸೈತಾನ ಅಲ್ಲಿ 16ನೇ ವಚನವನ್ನ ನಾವು ನೋಡ್ಕೊಳ್ಳುವ, ಆಕೆ ಹೇಗೆ ಬಂಧಿಸಲ್ಪಟ್ಟಿದ್ಲು ಅಂತ ಹೇಳಿ. ಹಾಗಾದರೆ 18 ವರ್ಷಗಳ ತನಕ ಸೈತಾನ್ನು ಕಟ್ಟಿ ಹಾಕಿದ್ದವಳು, ಅಬ್ರಹಾಮನ ವಂಶದವಳು ಆಗಿರುವ ಈಕೆಯನ್ನು ಸಬ್ಬತ್ತಿನದಲ್ಲಿ ಈ ಕಟ್ಟಿನೊಳಗಿಂದ ಬಿಡಿಸಬಾರದೋ ಎಂದು ಉತ್ತರ ಕೊಟ್ಟರು. ಈಕೆಯನ್ನ ಯಾರು ಬಂಧಿಸಿದ್ದು? ಸೈತಾನನು 18 ವರ್ಷಗಳ ಕಾಲ ಆಕೆಯನ್ನ ಬಂಧಿಸಿದ್ನು. ಆಕೆ ಎಷ್ಟು ಕಷ್ಟಪಟ್ಟಿರ್ಬಹುದು, ಎಷ್ಟು ಡಾಕ್ಟರ್ಗಳ ಹತ್ರ ಹೋಗಿರ್ಬೋದು, ಮತ್ತೆ ಆ ಒಂದು ಸಮಾಜದಲ್ಲಿ ಆಕೆಯ ಒಂದು ಪರಿಸ್ಥಿತಿ ಹೇಗಾಗಿತ್ತು, ಆಕೆಯ ಕುಟುಂಬದಲ್ಲಿ ಆಕೆಯನ್ನ ಯಾವ ರೀತಿಯಲ್ಲಿ ನೋಡ್ತಾ ಇದ್ರು, ಅದನ್ನ ನಾವು ನೆನಪಿಗೆ ತಂದ್ಕೊಳ್ಳುವಾಗ ನಮ್ಗೆ ಎಷ್ಟು ನೋವಾಗಬಹುದು, ಎಷ್ಟು ನಮ್ಗೆ ಆ ವಿಷಯದಲ್ಲಿ ದೇವರು ಆಕೆಯನ್ನ ಆ ಸೈತಾನನ ಒಂದು ಕಟ್ಟಿನಿಂದ, ಸೈತಾನ ಏನ್ ಮಾಡಿದಾನೆ, ಆಕೆಯನ್ನ ಬಂಧಿಸಿದ್ನು. ಒಂದಲ್ಲ ಎರಡಲ್ಲ 18 ವರ್ಷಗಳ ಕಾಲ ಆಕೆಯನ್ನ ದೇವ್ರ ಏನ್ ಮಾಡಿದ್ರು, ಬಿಡುಗಡೆಯನ್ನ ಗೊಳಿಸಿದ್ರು. ಆಕೆ ಏನ್ ಮಾಡಿದ್ಲು, ದೇವರಿಂದ ಬಿಡುಗಡೆಯನ್ನ ಹೊಂದಿ ಆ ಕಟ್ಟಿನಿಂದ ಆಕೆ ಏನ್ ಮಾಡಿದ್ಲು, ಬಿಡುಗಡೆಯನ್ನ ಹೊಂದ್ಕೊಂಡ್ಲು. ಆಕೆ ಒಂದು ಬೆನ್ನೇನಾಯ್ತು, ನೆಟ್ಟಗಾಯ್ತು. ದೇವರನ್ನ ಆಕೆ ಏನ್ ಮಾಡಿದ್ಲು, ಕೊಂಡಾಡಿದ್ಲು ಅನ್ನೋದನ್ನ ನಾವು ಇಲ್ಲಿ ಕಾಣ್ತೇವೆ. ನಾವುನು ಸಹ ಕೆಲವೊಂದು ಸಮಯದಲ್ಲಿ ಅನೇಕ ಜನರು ವ್ಯಾಧಿಯಿಂದ, ರೋಗಗಳಿಂದ ಪಟ್ಟು ಈ ಒಂದು ದಿನಮಾನದಲ್ಲಿ ಜೀವಿಸ್ತಾ ಇದ್ದೇವೆ. ನಮ್ಮಲ್ಲಿ ಅಂತಹ ಒಂದು ಸಮಸ್ಯೆಗಳಿಂದ ನಾವು ಜೀವಿಸ್ತಾ ಇದ್ದೀವೋ? ಯೇಸು ಕ್ರಿಸ್ತನು ಹೇಳುವಂತವರಾಗಿದ್ದಾರೆ, ನಾನು ನಿಮಗೆ ಬಿಡುಗಡೆಯನ್ನ ಗೊಳಿಸ್ತೇನೆ. ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಖಂಡಿತವಾಗಿಯೂ ಸಹ ಬಿಡುಗಡೆ ಉಂಟಾಗುವಂತದ್ದಾಗಿದೆ. ಕರ್ತನು ಸಕಲ ರೋಗಗಳಿಂದ, ದೌರ್ಬಲ್ಯಗಳಿಂದ ನಮ್ಮನ್ನ ಬಿಡುಗಡೆಗೊಳಿಸುವವನಂತ ಆಗಿದ್ದಾನೆ. ನಾವು ಸ್ವತಂತ್ರರಾಗಿ ಜೀವಿಸುವುದಕ್ಕೋಸ್ಕರ ದೇವರು ಈ ಲೋಕಕ್ಕೆ ಬಂದವರಾಗಿದ್ದಾರೆ. ನಮಗೆ ಬಿಡುಗಡೆಯನ್ನ ಕೊಡುವಂತವರಾಗಿದ್ದಾರೆ. ನಾವು ಈ ಒಂದು ದಿನಮಾನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ, ಪ್ರತಿ ಕ್ಷಣದಲ್ಲಿಯೂ, ಪ್ರತಿ ದಿನ, ಈ ಒಂದು ಸಂದರ್ಭದಲ್ಲಿ ನಾವು ಆರೋಗ್ಯವಾಗಿರ್ತೇವೆ. ಇನ್ನೊಂದು ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ನಾವು ಸಡನ್ ಆಗಿ ಅನಾರೋಗ್ಯಕ್ಕೆ ಒಳಗಾಗುವಂತವರಾಗಿದ್ದೇವೆ. ನಮ್ಮ ಹಣವನ್ನ ಆಸ್ಪತ್ರೆಗೆ ಸುರಿದು, ವೈದ್ಯರನ್ನ ನಂಬ್ಕೊಂಡು ನಾವು ಔಷಧಗಳಿಗೋಸ್ಕರ ಹಣವನ್ನ ಖರ್ಚು ಮಾಡಿ ನಮ್ಮ ಕೈಯನ್ನ ಬರ್ದ್ ಮಾಡ್ಕೊಳ್ತೇವೆ. ಹಣಕಾಸಿಲ್ಲ ಅಂತ ಹೇಳಿದ್ರೆ ಸಾಲವನ್ನ ಮಾಡಿ ನಾವೇನ್ ಮಾಡ್ತಾ ಇದ್ದೇವೆ, ಒಂದು ರೋಗದಿಂದ ಬಿಡುಗಡೆ ಆಗ್ಬೇಕು ಅಂತ ಹೇಳಿ ಎಲ್ಲವನ್ನ ಖರ್ಚು ಮಾಡ್ತೇವೆ. ಆದ್ರೆ ನಮ್ಗೆ ಆ ಒಂದು ರೋಗಗಳಿಂದ ಬಿಡುಗಡೆ ಆಗುವುದಿಲ್ಲ. ಆದ್ರೆ ದೇವ್ರು ಹೇಳುವಂತವರಾಗಿದ್ದಾರೆ, ಮಕ್ಕಳೇ, ನೀವು ಹೆದರ್ಬೇಡ್ರಿ. ನೀವು ನನ್ನ ಮಾರ್ಗದಲ್ಲಿ ನಡೆಯುವುದಾದ್ರೆ, ಸತ್ಯವನ್ನ ನೀವು ಅನುಸರಿಸುವುದಾದ್ರೆ, ಆತ್ಮನು ನಿಮ್ಮಲ್ಲಿರುವುದಾದ್ರೆ, ನಾನು ಈ ಒಂದು ಕ್ಷಣದಲ್ಲಿ ಬಿಡುಗಡೆಯನ್ನ ಕೊಡುವಂತವನಾಗಿದ್ದೇನೆ ಅಂತ ಹೇಳಿ ದೇವ್ರು ನಿಮ್ಗೆ ಬಿಡುಗಡೆಯನ್ನ ಕೊಡ್ತೇನೆ, ನಿನ್ನನ್ನು ಸೌಖ್ಯ ಪಡಿಸ್ತೇನೆ, ನಾನು ನಿನ್ನ ಜೀವಿತದಲ್ಲಿ ಸಕಲ ಬಂಧನಗಳಿಂದ ಬಿಡುಗಡೆಗೊಳಿಸ್ತೇನೆ ಅಂತ ದೇವ್ರು ಹೇಳುವಾಗ, ಎಂತ ಒಂದು ಸುಸಮಯವನ್ನ ದೇವರು ನಮಗೆ ಕೊಟ್ಟಿದ್ದಾರೆ, ಎಂತ ವಾಗ್ದಾನವನ್ನ ದೇವರು ನಮಗೆ ಕೊಟ್ಟು ನಮ್ಮಲ್ಲಿ ಒಡಂಬಡಿಕೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ನಾವು ನೆನ್ಸ್ಕೊಳ್ಳುವಾಗ ಮೈ ರೋಮಾಂಚನವಾಗ್ತದೆ ಈ ಒಂದು ಬೆಳಗಿನ ಜಾವದಲ್ಲಿ. ಹಾಗಾದ್ರೆ ಈ ಸಮಯದಲ್ಲಿ ಎಲ್ಲಾ ಬಂಧನಗಳಿಂದ ಬಿಡುಗಡೆ ಹೊಂದುವ ಸುಸಮಯವಾಗಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗಿದೆ. ಮತ್ತೊಂದು ಉದಾಹರಣೆಯನ್ನ ನಾವು ನೋಡುವಾಗ, 38 ವರ್ಷಗಳಿಂದ ಹಾಸಿಗೆಯಲ್ಲಿ ಮಲಗಿದ್ದ ರೋಗಿಯ ಬಳಿಗೆ ಸ್ವಾಮಿ ಹೋಗ್ತಾರೆ. ಹೋಗಿ ಆತನನ್ನ ಕೇಳ್ತಾರೆ, ಏನಂತ ಕೇಳುವಂತವರಾಗಿದ್ದಾರೆ, ನಿನ್ಗೆ ವಾಸಿಯಾಗಲು ಅಥವಾ ಸ್ವಸ್ಥವಾಗಲು ಮನಸ್ಸುಂಟು ಅಂತ ಕೇಳಿದಾಗ ಆತ ಹೌದು ಅಂತ ಹೇಳಿದಂತ ಸಮಯದಲ್ಲಿ ದೇವರು ಒಂದೇ ಒಂದು ಮಾತಿನ ಮೂಲಕವಾಗಿ ಆತನಿಗೆ ಬಿಡುಗಡೆಯನ್ನ ಕೊಟ್ರು. ನಿನ್ನ ಹಾಸಿಗೆಯನ್ನು ಎತ್ಕೊಂಡು ನಡೆ ಅಂತ ಹೇಳಿದಾಕ್ಷಣ ಆ ವ್ಯಕ್ತಿಗೆ ಏನಾಯ್ತು, 38 ಅಷ್ಟೊಂದು ವರ್ಷಗಳಿಂದ ನರಳ್ತಾ ಇದ್ನು, ಸೈತಾನನ ಬಂಧನಕ್ಕೆ ಒಳಗಾಗಿದ್ನು. ಅವನೇನ್ ಮಾಡಿದ್ನು, ಆತನ ಒಂದು ಹಾಸಿಗೆಯನ್ನ ಎತ್ಕೊಂಡು ಬಿಡುಗಡೆಯನ್ನ ಹೊಂದಿ ಆತನು ನಡೆದ್ನು.
ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲೂ ಸಹ ಹಲವಾರು ವರ್ಷಗಳಿಂದ, ತಿಂಗಳುಗಳಿಂದ, ದಿನಗಳಿಂದ ಈ ರೀತಿಯಾದಂತ ಒಂದು ಬಂಧನಕ್ಕೆ ಒಳಗಾಗಿದ್ದೀವೋ, ನಮ್ಮ ಮಕ್ಕಳ ಜೀವಿತದಲ್ಲಿ ಇಂಥ ಬಂಧನಗಳಿದೆಯೋ, ದೇವರು ಖಂಡಿತವಾಗಿಯೂ ಸಹ ನಿಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯವನ್ನ ಮಾಡ್ತಕ್ಕಂತ ಸುಸಮಯವಾದಂತ ಒಂದು ಸಮಯವಾಗಿದೆ. ದೇವರನ್ನ ನಾವು ಕೇಳ್ಕೊಳ್ಳೋಣ. ದೇವ್ರೇ, ಈ ಹೊತ್ತು ನನಗೆ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸಭೆಯಲ್ಲಿ ಇರ್ತಕ್ಕಂತ ನಮ್ಮ ಒಂದು ದೇಶದಲ್ಲಿ ಇರ್ತಕ್ಕಂತ ಎಲ್ಲಾ ಒಂದು ಸಮಸ್ಯೆಗಳಿಗೆ ನೀನು ಬಿಡುಗಡೆಯನ್ನ ಕೊಟ್ಟು ನಮ್ಗೆ ಸ್ವತಂತ್ರವನ್ನ ಕೊಡು ದೇವ್ರೆ ಅಂತ ನಾವು ದೇವರಲ್ಲಿ ಸಂಪೂರ್ಣವಾದಂತ ಮನಸ್ಸಿನಲ್ಲಿ ಪವಿತ್ರಾತ್ಮನ ಮೂಲಕವಾಗಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ಸಹ ದೇವರು ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನ ಉಂಟು ಮಾಡುವಂತವರಾಗಿದ್ದಾರೆ. ಖಂಡಿತವಾಗಿಯೂ ಅದ್ಭುತಗಳನ್ನ ಮಾಡ್ತಕ್ಕಂತ ದೇವರಾಗಿದ್ದಾರೆ. ನಾವೆಲ್ಲ ಪಾಪ, ಭಯ, ಸೈತಾನನ ಹಿಡಿತದ ಕಾಲದಲ್ಲಿ ಬಂಧಿತರಾಗಿರುವುದನ್ನ ನಾವು ನೋಡ್ತೇವೆ. ದೇವರು ಹೇಳುವಂತರಾಗಿದ್ದಾರೆ, ಕರ್ತನ ಆತ್ಮನು ಯಾರಲ್ಲಿ ಇದ್ದಾನೋ ಅವರಿಗೆ ಬಿಡುಗಡೆ ಉಂಟು. ಕರ್ತನು ನಮ್ಮಲ್ಲಿರುವ ಈ ಅಂಧಕಾರ ಲೋಕದಲ್ಲಿ ಸಿಲುಕಿಕೊಂಡಿರ್ತಕ್ಕಂಥ ಬಂಧನದಿಂದ ನಮ್ಮನ್ನ ಬಿಡುಗಡೆಗೊಳಿಸಿ ನಮ್ಮನ್ನ ಉನ್ನತ ಸ್ಥಾನಕ್ಕೆ ತರುವವರಾಗಿದ್ದಾರೆ. ನಾವು ಮತ್ತೆ ನಾನು ನೋಡ್ಕೊಳ್ಳುವಾಗ ಯಾವ 3 ಮಾರ್ಗಗಳನ್ನ ನಾವು ಅನುಸರಿಸ್ಬೇಕು? ಮಗನು ನಮ್ಮನ್ನ ಬಿಡುಗಡೆ ಮಾಡುವಾಗ ನಾವು ನಿಜವಾಗಿಯೂ ಬಿಡುಗಡೆಯನ್ನ ಹೊಂದ್ತೇವೆ. ಅಂದ್ರೆ ಮಗನು ನಮ್ಮ ಜೀವಿತದಲ್ಲಿ ಇರಬೇಕು, ಮತ್ತೆ ಸತ್ಯವು ನಮ್ಮನ್ನ ಬಿಡುಗಡೆ ಮಾಡುವಂತದ್ದಾಗಿದೆ. ಕರ್ತನ ಆತ್ಮನು ಎಲ್ಲಿದ್ದಾನೋ ಅಲ್ಲಿ ನಮಗೆ ಬಿಡುಗಡೆ ಉಂಟು. ನಾವು ಶದ್ರಕ್, ಮೇಷಕ್ ಜೀವಿಸ್ತಕ್ಕಂತ ಕಾಲದಲ್ಲಿದ್ದೇವೆ. ಇಸ್ರಾಯೇಲರು ಯಾವ ರೀತಿಯಲ್ಲಿ ಬಂಧನಕ್ಕೆ ಒಳಗಾಗಿ ಆ ಒಂದು ದಾಸತ್ವದ ಒಂದು ಬಂಧನದಲ್ಲಿದ್ದಾರೋ ಅಂತ ಒಂದು ನಾವು ಬಂಧನದಲ್ಲಿದ್ದೇವೆ. ಅನಾರೋಗ್ಯ ಅಂತಕ್ಕಂಥ ಬಂಧನದಲ್ಲಿದ್ದೇವೆ. ಮತ್ತೆ ಆತ್ಮಿಕವಾಗಿ ನಾವು ಹೊರಗೆ ಬಂದು ಸೈತಾನನ ಒಂದು ಬಂಧನದಲ್ಲಿ ಇರುವಾಗ ಖಂಡಿತವಾಗಿಯೂ ಸಹ ದೇವರು ಈ ಎಲ್ಲಾ ರೀತಿಯಾದಂತ ಬಂಧನಗಳಿಂದ, ಕಟ್ಟುಗಳಿಂದ ನಮ್ಮನ್ನ ಬಿಡುಗಡೆಗೊಳಿಸಿ ನಮ್ಮನ್ನ ಈ ಒಂದು ಬೆಳಗಿನ ಜಾವದಲ್ಲಿ, ಉದಯ ಕಾಲದಲ್ಲಿ ನಮ್ಮನ್ನ ಬಿಡುಗಡೆಗೊಳಿಸಿ ನಮ್ಮನ್ನ ಸ್ವತಂತ್ರನಾಗಿ ಮಾಡುವಂತವರಾಗಿದ್ದಾರೆ. ದೇವ್ರೆ, ನಮ್ಮನ್ನ ನೀನು ಸ್ವತಂತ್ರರಾಗಿ ಮಾಡು ಅಂತ ಹೇಳಿ ನಮ್ಮಲ್ಲಿರ್ತಕ್ಕಂತ ಎಲ್ಲಾ ಒಂದು ಅಂಧಕಾರದ ಶಕ್ತಿಗಳನ್ನ ದೇವರಿಗೆ ನಾವು ಒಪ್ಪಿಸಿ ನಮ್ಮ ಎಲ್ಲಾ ಚಿಂತೆ ಭಾರವನ್ನ ದೇವರ ಮೇಲೆ ಹಾಕಿ ನಾವು ದೇವರನ್ನ ಕೊಂಡಾಡುವವರಾಗಿ ಪ್ರಾರ್ಥಿಸುತ್ತಾ, ಆತನನ್ನ ಸ್ತುತಿಸುತ್ತಾ, ದೇವರಿಂದ ಬಿಡುಗಡೆಯನ್ನ ಹೊಂದಿಕೊಂಡು ಕರ್ತನ 2ನೇ ಬರೋಣದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನನ್ನ ಸಂಧಿಸುವ ಆ ಒಂದು ಪರಮ ಕಾನಾನಿನಲ್ಲಿ ನಾವೆಲ್ಲರೂ ಒಂದೇ ಕುಟುಂಬದವರಾಗಿ ಜೀವಿಸುವ ಈ ಒಂದು ಸಣ್ಣ ಆಲೋಚನೆಯನ್ನ ದೇವರು ಆಶೀರ್ವದಿಸಲಿ. ಆಮೇನ್. ಆಮೇನ್. ಅದ್ಭುತವಾದಂತಹ ಸಂದೇಶಕ್ಕಾಗಿ ಸಹೋದರಿ ಸವಿತಾ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಆ ಪ್ರಾರ್ಥನೆಯನ್ನ ಮಾಡುವಂತವರು ನಮ್ಮ ಹಿರಿಯರಾದಂತ ನಾಗರಾಜ್ ಸರ್ ಅವರು ಪ್ರಾರ್ಥನೆ ಎಲ್ಲ ನಡೆಸಬೇಕೆಂದು ಕೇಳ್ಕೊಳ್ತೇನೆ. ಆ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸಬೇಕೆಂದು ಕೇಳ್ಕೊಳ್ತೇನೆ. ಹಿರಿಯರಾದ ಚಿನ್ನಪ್ಪ ಸಾತ್ವಿಕ್ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. ವರಲಕ್ಷ್ಮಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ. AP ಬಳ್ಳಾರಿ ಅವರ ಒಂದು ವಿಜ್ಞಾಪನೆಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಸಹೋದರಿ ಗುಡ್ ಮಾರ್ನಿಂಗ್, ಹೇಳಿ. ನಮ್ಮ ಕುಟುಂಬದಲ್ಲಿ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ. ಪ್ರಸನ್ನ ಕುಮಾರಿ ಇರುತ್ತೆ ಪಾಸ್ಟರ್. ಹಾಕಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಸಹೋದರಿ ರೇಖಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಪಾಸ್ಟರ್, ಹೇಳಿ. ನಮ್ಮ ಕುಟುಂಬಕ್ಕೆ ಮತ್ತೆ ನಮ್ಮ ಎಲ್ಲರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ನಿನ್ನೆ ರಾತ್ರಿ ಡೆಂಜಲ್ಗೆ ಸ್ವಲ್ಪ ಜ್ವರ ಬಂದಾಗೆ ಆಗಿದೆ. ಸೊ ನಮ್ಮ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಪಾಸ್ಟರ್. ಸಹೋದರ ಜಾನ್ ಡೇವಿಡ್ ಅವರ ಕುಟುಂಬ, ಅವ್ರ ಮಗನಿಗಾಗಿ, ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಂಡಿದ್ದಾರೆ. ಹಿರಿಯರಂತ ನಾಗರಾಜ್ ಸರ್ ಅವರು ಪ್ರಾರ್ಥನೆ ಮಾಡ್ಬೇಕೆಂದು ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
ಮಹೋನ್ನತನು ಕೃಪಾ ಸಂಪೂರ್ಣನೂ ಸರ್ವಶಕ್ತನೂ ಆದ ನಮ್ಮ ಪರಮ ತಂದೆಯೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ನಿನ್ನ ಮಕ್ಕಳಾದ ನಾವು ಚಿಕ್ಕ ಗುಂಪಾಗಿ ಕೂಡಿ ನಿನ್ನನ್ನು ಸ್ತುತಿಸುವ ಸೌಭಾಗ್ಯವನ್ನು ಕೊಟ್ಟಿದ್ದೀನಿ ಯೇಸು ಸ್ವಾಮಿ. ಕಳೆದ ರಾತ್ರಿಯೆಲ್ಲ ನಮ್ಮನ್ನು ಸಂರಕ್ಷಿಸಿದ್ದು, ಕಾದು ಕಾಪಾಡಿದ್ದು, ಸುಖವಾದ ನಿದ್ರೆಯಿಂದ ದಯಪಾಲಿಸಿ ಕೊಟ್ಟಿದ್ದು. ನಿನ್ನ ಮಹಾಕೃಪೆಯಿಂದ ಮತ್ತೊಂದು ಹೊಸ ದಿನವನ್ನು, ಹೊಸ ವಾರವನ್ನು ಕೊಟ್ಟಿದ್ದೀನಿ. ನಿನಗೆ ಸ್ತೋತ್ರ ಸಲ್ಲಿಸ್ತೀವಿ ಕರ್ತನೆ. ಕೃಪೆ ಸ್ವಾಮಿ, ಪ್ರತಿನಿತ್ಯವೂ ಎಚ್ಚರವಾಗಿದ್ದು ಪ್ರಾರ್ಥನೆ ಎಂಬ ಕಾರ್ಯಕ್ರಮದಲ್ಲಿ ಸ್ವಾಮಿ ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ ಕೃಪೆ ಮಾಡಿದ್ದೀನಿ. ನಿನಗೆ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಕರ್ತನೆ, ಈ ಸಮಯದಲ್ಲಿ ಬಂದಂಥ ನಿನ್ನ ವಾಕ್ಯಕ್ಕೋಸ್ಕರ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೀವಿ ಕರ್ತನೆ. ಸ್ವಾಮಿ, ಈ ವಾಕ್ಯಗಳು ನಮ್ಮ ಆತ್ಮಿಕ ಜೀವನಕ್ಕೆ ಉಪಯೋಗವಾಗುವ ಹಾಗೆ, ನಾವು ಅದರ ಮೂಲಕವಾಗಿ ಫಲವನ್ನು ಕೊಡುವ ಹಾಗೆ ನಮ್ಮನ್ನು ಆಶ್ವಾಸಬೇಕೆಂದು ನೀನು ಬಿಡಿ ಸ್ವಾಮಿ. ವಾಕ್ಯವನ್ನು ತಿಳಿಸಿದಂಥ ಪ್ರಿಯ ಸಹೋದರಿಯನ್ನು ನೀನು ಆಶ್ರಯಿಸಪ್ಪ. ಅನೇಕ ತಲಾಂತಗಳನ್ನ ಆಕೆಗೆ ನೀನು ದಯಪಾಲಿಸಿ ಕೊಟ್ಟಿದ್ದೀನಿ. ನಿನಗೆ ಸ್ತೋತ್ರ ಸ್ವಾಮಿ. ತಲಾಂತಗಳನ್ನ ನಿನ್ನ ಮಹಿಮೆಗಾಗಿ ಉಪಯೋಗಿಸಲ್ಪಡುವಾಗಿ ಆಕೆನ ಆಶ್ರಯಿಸು. ಅವ್ರು ಮಾಡುವಂಥ ಕೆಲಸವನ್ನು, ಸೇವೆಯನ್ನು ಸ್ವಾಮಿ ನೀನು ಆಶ್ರಯಿಸು. ಇನ್ನೂ ಹೆಚ್ಚಾದ ರೀತಿಯಲ್ಲಿ ನಿನಗೆ ಸೇವೆ ಸಲ್ಲಿಸುವ ಹಾಗೆ ಆಕೆಯನ್ನು ಉತ್ತಮವಾದ ಪಾತ್ರನಾಗಿ ಉಪಯೋಗಿಸಿಕೊಳ್ಳಬೇಕೆಂದು ನಾವು ನಿನ್ನಲ್ಲಿ ಪ್ರಾರ್ಥಿಸುವ ಕರ್ತನೆ. ಕಾರ್ಯಕ್ರಮವನ್ನು ಆಯೋಜಿಸುವಂಥ ಬೋಧಕರಾದಂಥ ಎಂ ರಾಜವರು ಸಹ ಪ್ರಾರ್ಥನೆ ಮಾಡ್ತೀನಿ ಸ್ವಾಮಿ. ಅವರ ಮೂಲಕವಾಗಿ ಕರ್ತನೆ ಅನೇಕ ವಾಕ್ಯಗಳನ್ನು, ಅನೇಕರಿಗೆ ಪ್ರಾರ್ಥನೆಯನ್ನು ಮಾಡುವಂಥ ಸಮಯವನ್ನು ನೀನು ದಯಪಾಲಿಸಿಕೊಡ್ತಾ ಬಂದಿದ್ದಿ. ಇದರ ಮೂಲಕವಾಗಿ ಕರ್ತನೆ ನೀನು ಮಹಿಮೆ ಹೊಂದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಈ ಸಮಯದಲ್ಲಿ ಕರ್ತನೆ, ಈ ಮುಂಜಾನೆ ವೇಳೆಯಲ್ಲಿ ಅನೇಕ ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮುಂದೆ ನಾವು ಮಾಡ್ತೀವಿ ಕರ್ತನೆ. ಸ್ವಾಮಿ, ನಿನಗೆ ಚಿತ್ತವಿದ್ದ ಪಕ್ಷದಲ್ಲಿ ಈ ಪ್ರಾರ್ಥನಾ ಮನೆಗಳಿಗೆ ಅವರಿಗೆ ತಕ್ಕ ಹಾಗೆ ಉತ್ತರವನ್ನು ದಯಪಾಲಿಸಿಕೊಡಪ್ಪ ಸ್ವಾಮಿ. ಆರೋಗ್ಯವನ್ನು ಕೊಡು, ಸ್ವಸ್ಥತೆಯಿಂದ ದಯಪಾಲಿಸಿಕೊಡಬೇಕೆಂದು ನೀನು ಬಿಡಿ ಸ್ವಾಮಿ. ವಿಶೇಷವಾಗಿ ಕರ್ತನೆ KP ರವಿ ಬಳ್ಳಾರಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಸ್ವಾಮಿ. ಅವ್ರಿಗಿರ್ತಕ್ಕಂಥ ಎಲ್ಲ ಸಮಸ್ಯೆ ನಿನ್ನ ಬಲವನ್ನಾದ ಕರ್ತನೆ ಪರಿಹರಿಸು. ಆರೋಗ್ಯವನ್ನು ದಯಪಾಲಿಸಿಕೊಡು. ಅವರ ಸೇವೆಯನ್ನು ಆಶ್ರಯಿಸಪ್ಪ ಸ್ವಾಮಿ. ಕುಟುಂಬವನ್ನು ನೀನು ಆಶ್ರಯಿಸಪ್ಪ ಸ್ವಾಮಿ. ನಿನ್ನ ಕೃಪೆ ಆ ಕುಟುಂಬದ ಮೇಲೆ ಇರಲಿ. ನೀನು ಅವರನ್ನು ನಡೆಸಬೇಕೆಂದು ನೀನು ಬಿಡ್ತೀವಿ ಸ್ವಾಮಿ. ಅದೇ ರೀತಿಯಾಗಿ ಸೋದರ ಲೋಕೇಶ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಅವರ ಕುಟುಂಬವನ್ನು ಆಶ್ರಯಿಸು. ಅವ್ರಿಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಬಲವಾಗಿ ಕರ್ತನೆ ಸ್ವಾಮಿ. ಅವರು ನಿನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ, ನಿನ್ನ ನಂಬಿಕೆ ಇಟ್ಟಿದ್ದಾರೆ ಕರ್ತನೆ. ಅವರ ನಂಬಿಕೆಯನ್ನು ಬಲಪಡಿಸು ಸ್ವಾಮಿ. ಹೌದು ಸ್ವಾಮಿ, ಯೇಸು ಕ್ರಿಸ್ತನು ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಸಮಸ್ಯೆಗಳು, ನಮ್ಮ ರೋಗಗಳು ಬಿಡುಗಡೆ ಆಗುತ್ತೆ ಎಂಬುದಾಗಿ ಅವರು ನಂಬಿದ್ದಾರೆ. ನಂಬಿಕೆಯನ್ನು ಬಲಪಡಿಸು, ಅವನ ಆಶ್ರಯಿಸು. ಆ ನಂಬಿಕೆಯು ಸದಾಕಾಲ ಇರುವ ಹಾಗೆ ಹಾಗೂ ನಿನ್ನ ಅನ್ಯೋನ್ಯತೆಯಲ್ಲಿ ಆ ಕುಟುಂಬವು ಬೆಳೆಯುವ ಹಾಗೆ ಅವರನ್ನು ಆಶ್ರಯಿಸಬೇಕೆಂದು, ಮಕ್ಕಳನ್ನು ಮೊಮ್ಮಕ್ಕಳನ್ನು ಆಶ್ರಯಿಸಬೇಕೆಂದು ನಿನ್ನ ಪ್ರೀತಿ ಸ್ವಾಮಿ. ಅದೇ ರೀತಿಯಾಗಿ ಕರ್ತನೆ ಈ ಸಮಯದಲ್ಲಿ ಹೇಮಲತಾ ಭಕ್ತರಾಜ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಆಶ್ರಯಿಸು, ಅವರ ಸೇವೆಯನ್ನು ಆಶ್ರಯಿಸು. ಅವರ ಕೆಲಸ ಕಾರ್ಯಗಳನ್ನು, ಅವರ ಕುಟುಂಬಗಳನ್ನು ಆಶ್ರಯಿಸಬೇಕೆಂದು ಪ್ರೀತಿ ಸ್ವಾಮಿ. ಹಾಗೆ ಹೋಗ್ತಕ್ಕಂಥ ಜಾನ್ ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಸ್ವಾಮಿ. ಅವರ ಕುಟುಂಬವನ್ನು, ಅವರ ಸೇವೆಯನ್ನು ನೀನು ಆಶ್ರಯಿಸು. ಜಾನ್ಸನ್ ಶರಣಪ್ಪ ಅವರ ಕುಟುಂಬವನ್ನು ಆಶ್ರಯಿಸು. ಅವರ ಸೇವೆಯನ್ನು ನೀನು ಆಶ್ರಯಿಸಪ್ಪ ಸ್ವಾಮಿ. ಹಾಗೂ ಪಾಸ್ಟರ್ ಜಾನ್ಸನ್ ಯೇಸುದಾಸು ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಅವರನ್ನು ಆಶ್ರಯಿಸು. ಅವರ ಸೇವೆಯನ್ನು, ಅವರ ಹೋಗುವ ಬರುಗಳಲ್ಲಿ ಸ್ವಾಮಿ, ಅವರ ಕುಟುಂಬವನ್ನು ನೀನು ಆಶ್ರಯಿಸಬೇಕೆಂದು ನೀನು ಬಿಡ್ತೇವೆ ಸ್ವಾಮಿ. ಹಾಗೂ ಬೋಧಕಂಥ ಎಂ ರಾಜ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಸ್ವಾಮಿ. ಸ್ವಾಮಿ, ಅವರಿಗೆ ಅನೇಕ ತಲಾಂತಗಳನ್ನು ಕೊಟ್ಟು ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊಳ್ಳುವುದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ ಕರ್ತನೆ. ಇನ್ನೂ ಹೆಚ್ಚಾದ ರೀತಿಯಲ್ಲಿ ಅವರು ಸೇವೆಯನ್ನು ಮಾಡುವ ಶಕ್ತಿಯನ್ನು, ಬಲವನ್ನು, ಆಶೀರ್ವಾದವನ್ನು ನೀನು ದಯಪಾಲಿಸಿಕೊಡು ಕರ್ತನೆ. ಹಾಗೂ ಇತರರಿಗೆ ಅವರು ಮಾದರಿಯಾಗಿ ಜೀವಿಸುವ ಹಾಗೆ ಅವರನ್ನು ಆಶ್ರಯಿಸಬೇಕೆಂದು ಬಿಡಿ ಸ್ವಾಮಿ. ಹಾಗೂ ವರಲಕ್ಷ್ಮಿ ಅವರ ಕುಟುಂಬಕ್ಕೋಸ್ಕರ ನಮ್ಮನ್ನು ಪ್ರಾರ್ಥನೆ ಮಾಡಿ ಸ್ವಾಮಿ. ಕುಟುಂಬವನ್ನು ಆಶ್ರಯಿಸು. ಆಕೆ ಎಲ್ಲ ಕೆಲಸಗಳನ್ನು ನೀನು ಆಶ್ರಯಿಸು ಸ್ವಾಮಿ. ಅವರಿಗೆ ಕೊಟ್ಟಿರ್ತಕ್ಕಂಥ ತಲಾಂತಗೋಸ್ಕರ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ ಸ್ವಾಮಿ. ಇವರೆಲ್ಲರನ್ನ ನಿನ್ನ ಸೇವೆಗೆ ಉಪಯೋಗಿಸಿಕೊಳ್ಳುವ ಹಾಗೆ ನಿನ್ನ ಕೃಪೆ ಮಾಡಬೇಕೆಂದು ನಿನ್ನ ಬಯಸಿ ಸ್ವಾಮಿ. ಹಾಗೂ ಯಶವಂತ ಅಮ್ಮಗೋಸ್ಕರ ಪ್ರಾರ್ಥನೆ ಮಾಡಿ ಸ್ವಾಮಿ. ಅವರ ಮಿಸಸ್ಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಅವರ ಪತ್ನಿಯ ಮಂಡಿ ನೋವುಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಅವರನ್ನು ಆಶ್ರಯಿಸಪ್ಪ ಸ್ವಾಮಿ. ನಿನ್ನ ಕೃಪೆಯಲ್ಲಿ ಬೆಳೆಸು. ಯಶವಂತ್ ಅವರ ಮನೆಯ ಒಂದು ಅಡ್ವಾನ್ಸ್ ಇನ್ನೂ ಸಹ ಸೇರಲಿಕ್ಕತ್ತನೆ ದಯಮಾಡಿ ಸ್ವಾಮಿ. ನಿನ್ನ ಚಿತ್ತವಿದ್ದ ಪಕ್ಷದಲ್ಲಿ ಅವರಿಗೆ ಹಣವನ್ನು ಕೊಡಿಸಬೇಕೆಂದು ನಿನ್ನ ಬೇಡ್ತೀವಿ ಸ್ವಾಮಿ. ಹಾಗೂ ಸೋದರಾದ ಚಿನ್ನಪ್ಪ ಸಾತ್ವಿಕ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಸ್ವಾಮಿ.
ಇದುವರೆಗೂ ಅವರನ್ನ ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೇ. ಮುಂದಿನ ದಿನಗಳಲ್ಲಿ ಕರ್ತನೇ ಇವರನ್ನ ನಿನ್ನ ಉತ್ತಮವಾದ ಪಾತ್ರೆಯಾಗಿ ಉಪಯೋಗಿಸ್ಕೊಂಡು ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೊಂಡು ಅವರಿಗೆ ತಲಾಂತರನ ಕೊಟ್ಟು ಕರ್ತನೇ ಇನ್ನೂ ನಿನ್ನ ಸೇವೆಯನ್ನು ಮಾಡುವ ಹಾಗೆ ಅವ್ರನ್ನ ಬಲಪಡಿಸಬೇಕೆಂದು ಅವ್ರ ಕುಟುಂಬವನ್ನು ಆಶ್ವಾದಿಸಬೇಕೆಂದು ಹಾಗೂ ಈ ಒಂದು ಎಚ್ಚರವಾದ ಪ್ರಾರ್ಥಿಸಿರಿ. ಹಾಗೂ ಕನ್ನಡ ಅಂತಾರಾಷ್ಟ್ರೀಯ ಸಭಾ ಶಾಲೆಯ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸುವಾಗ ನಿನ್ನ ಸೇವೆಯನ್ನು ಮಾಡುವಾಗ ನಿನ್ನ ವಾಕ್ಯವನ್ನು ಸಾರುವಾಗ ನಿನ್ನ ಜ್ಞಾನ ಬುದ್ಧಿ ಶಕ್ತಿ ವಿವೇಕವನ್ನು ಅವರಿಗೆ ದಯಪಾಲಿಸಿಕೊಟ್ಟು ನೀನು ಆಶ್ವಾದಿಸಬೇಕೆಂದು ನಿನಗೆ ಬೇಡ್ತೀವಿ ಸ್ವಾಮಿ. ಒಟ್ಟಾರೆ ಕರ್ತನೇ ಈ ಸಮಯದಲ್ಲಿ ಈ ದಿನವನ್ನು ನಮಗೆ ದಯಪಾಲಿಸಿಕೊಟ್ಟಿದ್ದಿ. ಇಲ್ಲಿ ಕೂಡಿ ಬಂದಿರುವಂಥ ಪ್ರತಿಯೊಂದು ಕುಟುಂಬವನ್ನು ನೀನು ಕೈಗೊಪ್ಪಿಸ್ಕೊಡ್ತೇವೆ, ನೀನು ಆಶ್ವಾದಿಸಬೇಕೆಂದು ಬೇಡ್ತೇವೆ. ಈ ದಿನದಲ್ಲಿ ಕರ್ತನೇ ನಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿನ್ನ ಕೃಪೆ ಇದ್ದು ನೀನು ನಮ್ಮ ಜೊತೆಯಲ್ಲಿದ್ದು ಈ ದಿನವನ್ನು ನಡೆಸು ಸ್ವಾಮಿ. ಈ ದಿನದಲ್ಲಿ ಕೊಟ್ಟಂಥ ವಾಕ್ಯಗಳನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ವಾಕ್ಯಗಳನ್ನು ನಾವು ಅನುಸರಿಸುವ ಹಾಗೆ ನಮ್ಮನ್ನು ಬಲಪಡಿಸಬೇಕೆಂದು ಮುಂದಿನ ದಿನಗಳಲ್ಲಿಯೂ ಕೂಡ ನಿನ್ನ ವಾಕ್ಯದ ಬೆಳಕಿನಲ್ಲಿ ನಾವು ನಡೆಯುವ ಹಾಗೆ ನಮ್ಮನ್ನು ಆಶ್ವಾದಿಸಿ ಬಲಪಡಿಸಬೇಕೆಂದು ಪ್ರಭು ರಕ್ಷಕನೂ ಆದಂಥ ಯೇಸುವಿನ ಮುದ್ದುನಾಮದಲ್ಲಿ ಅತಿ ವಿನಯದಲ್ಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿದ್ದೇವೆ ನಮ್ಮ ಜೀವೋಳ ತಂದೆಯೇ, ಆಮೆನ್. ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮ ಅನುಶೋಧನೆಯೊಳಗೆ ಸೇರಿಸು, ಯಾಕೆಂದರೆ ರಾಜ್ಯವು ಬಡವು ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಇಂದು ಎಂದು ಸದಾ ಕಾಲವು ಕೂಡಿ ಬಂದಿರುವಂತಹ ದೇವ ಮಂದಿಯ ಸಂಗಡ, ಪ್ರತಿಯೊಂದು ಕುಟುಂಬ, ಮಕ್ಕಳು, ಬಂಧು ಬಳಗದವರ ಸಂಗಡ ಈಗ ಸ್ವಾಮಿ ಈ ದಿನದಲ್ಲಿ ಪಾಠವನ್ನು ನಡೆಸಿದಂತ ಮಗಳ ಸಂಗಡ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಲ್ಲಿಸಿದಂತ ಹಿರಿಯರ ಸಂಗಡ, ಶೇಷಗೀತೆಯನ್ನು ಹಾಡಿದಂತ ಮಕ್ಕಳ ಸಂಗಡ, ನಮ್ಮೆಲ್ಲರ ಸಂಗಡ ಪ್ರಾರ್ಥನೆ ವಿಜ್ಞಾಪನೆಗಳ ಸಂಗಡ ಸದಾ ಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಧನ್ಯವಾದಗಳು. ವಿಶೇಷವಾದಂತ ರೀತಿಯಲ್ಲಿ ಈ ದಿನದ ಸಂದೇಶವನ್ನು ತಂದಂತ ಸಹೋದರಿ ಸವಿತಾ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆ ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರ ಜಾನ್ ಡೇವಿಡ್ ಅವರಿಗೂ, ವಿಶೇಷ ಗೀತೆಯನ್ನು ಹಾಡದಂತ ಬೋಧಕಂತ ಜಾನ್ಸನ್ ಯೇಸುದಾಸ್ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತ ನಾಗರಾಜ್ ಸರ್ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ದಿನದ ಎಲ್ಲಾ ಕಾರ್ಯಗಳಲ್ಲಿ ಆರೋಗ್ಯ, ಸುಕ್ಷೇಮ, ಜಯವನ್ನ ಕೊಡಲಿ, ಸುಕ್ಷೇಮವನ್ನು ದಯಪಾಲಿಸಲಿ. ಮತ್ತೆ ಸಾಯಂಕಾಲ ಅಂತಾರಾಷ್ಟ್ರೀಯ ಕನ್ನಡ ಸಾಲ ಪಾಠಗಳನ್ನ ಕಲಿಯಲು ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಲಿ ಎಂದು ಪ್ರಾರ್ಥಿಸುತ್ತಾ, ಕರ್ತನ ಕೃಪಾಸ್ತಕ್ಕೆ ನಮ್ಮೆಲ್ಲರನ್ನು ಒಪ್ಪಿಸಿಕೊಡ್ತಾ ಬೆಳಗಿನ ಶುಭಾಶಯಗಳನ್ನು ಕೋರ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಪಾಸ್ಟರ್. ಇನ್ನಪ್ಪ ಅಂಕಲ್, ಥ್ಯಾಂಕ್ ಯು ಬೈಬಲ್ ಓದಕ್ ಸಹಾಯ ಮಾಡಿದಕ್ಕೆ. ಸವಿತಿಸ್ಟರ್ ಜಯಕೃಷ್ಣ ಒಳ್ಳೆ ವಾಕ್ಯಕ್ಕಾಗಿ ಎಲ್ಲರೂ ಜಯಕೃಷ್ಣ. ಸಿಸ್ಟರ್ ಸವಿತಾ ಸಿಸ್ಟರ್, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್, ನೈಸ್ ಮೆಸೇಜ್. ನಳಿನ ವೆಸ್ಲಿ ಆಂಟಿ ತಗೋಬೇಕಾಗಿತ್ತು. ಅಂದ್ರ ನನ್ಗೆ ಆ ವಾಕ್ಯ ಹೇಳ್ತಕ್ಕಂತ ಸಮಯ ದೇವ್ರು ಕೊಟ್ರು. ನಿನ್ನೆ ಅವ್ರ ಚರ್ಚ್ ಕೂಡ ಬಂದಿಲ್ಲ, ಎಲ್ಲಿ ಪಾಪ ಅವ್ರಿಗೆ ಗೊತ್ತಿಲ್ಲ. ಎಲ್ಲಿ ಚೆನ್ನೈಗೆ ಟ್ರಾವೆಲ್ ಮಾಡ್ತಾ ಇದ್ರಂತೆ. ಅದಕ್ಕೆ ಅವ್ರ ಚರ್ಚ್ ನಿನ್ನೆ ಚರ್ಚ್ ವುಮೆನ್ಸ್ ಮಿನಿಸ್ಟ್ರಿ ಇತ್ತ ಅವ್ರ ಪ್ರೋಗ್ರಾಮ್ ನಲ್ಲಿ ಬಂದಿಲ್ಲ. ಓಕೆ.